ಬೆಳಗು ಬೆಳಗಿಸು ಆತ್ಮಗಳನ್ನು ರಕ್ಷಿಸು ಎಂಬ ಈ ಒಂದು ಕಾರ್ಯಕ್ರಮಕ್ಕೆ ವೀಕ್ಷಕರಾಗಿ ಬಂದಂಥ ತಮ್ಮೆಲ್ಲರಿಗೂ ಯೇಸುಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಈ ಕಾರ್ಯಕ್ರಮ ಅನೇಕ ಪ್ರಶ್ನೆಗಳನ್ನು ಕ್ರೈಸ್ತ ಸಮಾಜದಲ್ಲಿ ಇರುವಂಥ ಅನೇಕ ಸಂದೇಹಗಳನ್ನು ತೀರಿಸುವಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮವಾಗಿ ಇದುವರೆಗೂ ದೇವರು ನಡೆಸಿಕೊಂಡು ಬಂದಿದ್ದಾರೆ. ಈ ದಿನವೂ ಕೂಡ ಒಂದು ಪ್ರಶ್ನೆ, ಒಂದು ಸಂದೇಹದ ಮೂಲಕವಾಗಿ ನಿಮ್ಮ ಮುಂದೆ ಬರೋದಕ್ಕೆ ಇಷ್ಟಪಡೋರಾಗಿದ್ದೇವೆ. ಮುಖ್ಯವಾಗಿ ನಮ್ಮ ಮಧ್ಯದಲ್ಲಿ ದೈವ ಸೇವಕರಿದ್ದಾರೆ, ಅವರನ್ನು ಮೊದಲು ನಾವು ಆಹ್ವಾನಿಸಿಕೊಳ್ಳೋರಾಗಿರೋಣ. ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರೀಸ್ ವ್ಯವಸ್ಥಾಪಕರು, ಫೌಂಡರ್ ಆಗಿರುವಂಥ ಸಿ ರಾಮು ಅಂಕಲ್ ಅವರು ನಮ್ಮ ಮಧ್ಯದಲ್ಲಿ ಸಿದ್ಧರಾಗಿದ್ದಾರೆ. ಮೊದಲನೇದಾಗಿ ಅವರನ್ನು ಆಹ್ವಾನಿಸಿಕೊಳ್ಳೋಣ. ವಂದನೆಗಳು. ಸೊ ಥ್ಯಾಂಕ್ ಯು ವೆರಿ ಮಚ್ ಅಂಕಲ್. ಬಹಳ ಪ್ರಶ್ನೆಗಳಿಗೆ, ಸಂದೇಹಗಳಿಗೆ ಸಮಾಧಾನಗಳನ್ನು ಕೊಟ್ಟುತ್ತಾ ನೀವು ನಡೆಸ್ಕೊಂಡು ಬರ್ತಿದ್ದೀರಾ. ಹೃದಯಪೂರ್ವಕವಾದಂಥ ವಂದನೆಗಳನ್ನು. ಸೊ ಕಳೆದ ಸಂಚಿಕೆಯಲ್ಲಿ ನೀವು ಹೇಳಿದ್ರಿ ಸರ್ಪದ ಬಗ್ಗೆ. ದೇವರು ಏದೇನು ಹೊಲದಲ್ಲಿ ಒಳ್ಳೆಯದರ ಕೆಟ್ಟದರ ಅರಹನ್ನು ಹುಟ್ಟಿಸುವಂಥ ಹಣ್ಣನ್ನು ಯಾಕೆ ದೇವರು ಇಟ್ಟಿದ್ದರು. ಈ ಸಂಚಿಕೆಯ ಮೂಲಕವಾಗಿ ಒಬ್ಬರ ಸಂದೇಹ ಬಂದಿದೆ, ಪ್ರಶ್ನೆಯನ್ನು ಕೇಳಿದ್ದಾರೆ. ಏನಂತಂದರೆ, ದೇವರು ಸರ್ಪ ಎಂಬುದಾಗಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸತ್ಯವೇದದಲ್ಲಿ ಸರ್ಪ ಬಂದು ಹವ್ವಳೊಂದಿಗೆ ಮಾತನಾಡಿ ಮೋಸ ಮಾಡಿದ ಹಾಗೆ, ಆದರೆ ಅಲ್ಲಿ ದೇವರು ಸೈತಾನನು ಎಂಬುದಾಗಿ ಹೇಳಿಲ್ಲ. ಸೊ ಸರ್ಪ ಸೈತಾನನು ಹೇಗಾಗತ್ತೆ? ಸರ್ಪಕ್ಕೂ ಸೈತಾನನಿಗೂ ವ್ಯತ್ಯಾಸವೇನು? ಸರ್ಪ ಸೈತಾನನು ಹೇಗೆ ನಾವು ಹೇಳಲಿಕ್ಕಾಗತ್ತೆ? ಯಾಕಂದ್ರೆ ನಾವು ಸರ್ಪ ಅನ್ನೋದಕ್ಕಿಂತ ಹೆಚ್ಚಾಗಿ ಸೈತಾನನ್ ಎಂಬುದಾಗಿ ಮಾತನಾಡ್ತೀವಿ. ಸೊ ಸರ್ಪ ಅಂತ ಬರೆದಿರ್ಬೇಕಾದ್ರೆ ನಾವು ಸೈತಾನ ಅಂತ ಹೇಗೆ ಅದನ್ನ ಹೇಳ್ತೇವೆ ಎಂಬಂತ ಒಂದು ಪ್ರಶ್ನೆನ ಕೇಳಿದ್ದಾರೆ. ಸೊ ಅದಕ್ಕೆ ನಿಮ್ಮಿಂದ ಉತ್ತರ ಬೇಕಿದೆ ಅಂಕಲ್. ಅವರ ಸಂದೇಹವನ್ನ ನೀವು ತೀರಿಸಬೇಕು. ಖಂಡಿತ. ಮೊದಲನೇದಾಗಿ ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ವಿಲ್ಸನ್ ನಿಮಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಒಳ್ಳೆ ಪ್ರಶ್ನೆ, ಅವ್ರು ಕೇಳಿದ ಪ್ರಶ್ನೆ ಒಳ್ಳೆ ಪ್ರಶ್ನೆನೇ ಇದೆ, ವಿಚಾರ ಮಾಡುವಂಥ ಪ್ರಶ್ನೆನೇ. ಯಾಕೆಂದರೆ ನಾವು ವಾಕ್ಯಗಳನ್ನು ಬೋಧಿಸುವಾಗ ಪ್ರತಿ ಕ್ರೈಸ್ತರು ಅಲ್ಲಿ ಸೈತಾನ್ ಅಂತಲೇ ಮಾತಾಡ್ತಾರೆ. ಹೌದಾ? ಆದರೆ ಅಲ್ಲಿ ಬಂದಿದ್ದು ಸರ್ಪ. ಹೌದಲ್ವ? ಬಂದಿದ್ದು ಸರ್ಪ. ಆದರೆ ಸೈತಾನ್ ಅಂತೇಳಿ ನಾವಾಗಿರ್ಬೋದು, ಇಲ್ಲ ಅನೇಕ ಸೇವಕರಾಗಿರ್ಬೋದು ಯಾಕೆ ಮಾತಾಡ್ತಾ ಇದ್ದಾರೆ? ಯಾಕಂದರೆ ಬೋಧಕರೆಲ್ಲರೂ ಅಲ್ಲಿ ಸರ್ಪ ಅನ್ನೋ ಮಾತೇ ಯೂಸ್ ಮಾಡಲ್ಲ, ಬಹಳ ಯೂಸ್ ಮಾಡಲ್ಲ, ಸೈತಾನನಂತಾನೇ ಮಾತಾಡ್ತಾರೆ. ನಿಜ. ಓಕೆ, ಒಳ್ಳೆ ಪ್ರಶ್ನೆ ಇದು. ಅದಕ್ಕೆ ನಾವು ವಾಕ್ಯದ ಮೂಲಕ ವಿಚಾರ ಮಾಡೋಣ. ಸಕಲ ಜೀವರಾಶಿಗಳು, ಪ್ರಾಣಿಗಳು, ಪಕ್ಷಿಗಳು, ಎಲ್ಲ ಜಂತುಗಳಿದೆ, ಹಾವುಗಳಿದೆ, ಎಲ್ಲ ಇದೆ. ಇವ್ಯಾವುದು ಕೂಡ ಸೈತಾನಲ್ಲ. ಪ್ರಾಣಿಗಳು ಸೈತಾನಲ್ಲ, ಪಕ್ಷಿಗಳು ಸೈತಾನಲ್ಲ, ಸರ್ಪನೂ ಸೈತಾನಲ್ಲ. ಓಕೆ, ಸರ್ಪಗಳಿದೆಯಲ್ಲ, ಈ ಸರ್ಪಗಳು ಸೈತಾನಲ್ಲ, ಅಲ್ಲ. ಯಾಕೆಂದರೆ ಜಂತುಗಳಲ್ಲಿ ಒಂದು ಜಂತು, ಅದು ಪ್ರಾಣಿಗಳಲ್ಲಿ ಒಂದು ಪ್ರಾಣಿ. ಪ್ರಾಣಿಗಳಲ್ಲಿ ಇಲ್ಲ ಜಂತುಗಳಲ್ಲಿ ಇರ್ತಾವಲ್ಲ, ಜೀವರಾಶಿಗಳಲ್ಲಿ ಇದೊಂದು ಜೀವ. ಹೌದು. ಆದರೆ ಸೈತಾನ್ ಎನ್ನುವಂಥದ್ದು ಪ್ರತ್ಯೇಕವಾಗಿದ್ದಾನೆ. ಅವನು ಸೈತಾನ್ ಎನ್ನುವನು ಒಂದು ಆತ್ಮ, ಅದು ಅವನಿದ್ದಾನೆ. ಓಕೆ, ಆದರೆ ಈ ಸೈತಾನು ಯಾವಾಗ ಈ ಸರ್ಪದಲ್ಲಿ ಬರುವಂಥದ್ದು, ಸರ್ಪದಲ್ಲಿ ಬಂದು ಅವಳ ಹತ್ರ ಮಾತನಾಡುವಂಥದ್ದು. ಸರ್ಪ ಮಾತಾಡ್ತಾ ಇದೆ, ಸರ್ಪದ ಒಳಗಡೆ ಸೈತಾನಿದ್ದಾನೆ. ಸರ್ಪ ಸೈತಾನಲ್ಲ. ಸರ್ಪ ಸೈತಾನಲ್ಲ. ಭೂಲೋಕದಲ್ಲಿ ಯಾವುದೇ ಸರ್ಪ ಇರ್ಬೋದು, ಅದು ಒಂದು ಜಂತು ಮಾತ್ರ. ನಮ್ಮ ಕ್ರೈಸ್ತರಲ್ಲಿ ಕೂಡ ತುಂಬ ಜನ ಸರ್ಪಗಳನ್ನು ನೋಡಿದ ತಕ್ಷಣ ಇದು ಸೈತಾನ್ ಅಂತಾರೆ. ಅದೊಂದು ಜೀವಿ. ಅದು ನೀವು ಸರ್ಪ ಅಂದರೆ ನೆನಪಾಯ್ತೀವಿ. ಮೂವೀಸಲ್ಲೂ ಕೂಡ ಒಂದು ಹಳೆ ಮೂವಿಯಲ್ಲಿ ನೋಡಿದೆ ಅಂಕ, ಯೇಸುಕ್ರಿಸ್ತರವ್ರನ್ನು ಕುರಿತು ತೆಗೆದಂತ ಒಂದು ಮೂವಿಯಲ್ಲಿ 40 ದಿನ ಶೋಧಿಸಲ್ಪಡ್ತಾರಲ್ಲ, ಆ ಶೋಧನೆಯಲ್ಲಿ ಸೈತಾನನು ಇಂಟ್ರೊಡ್ಯೂಸ್ ಮಾಡೋದೇ ಸರ್ಪ. ಫಸ್ಟ್ ಸರ್ಪನಂತೆ ಬರುತ್ತೆ, ಆಮೇಲೆ ಸೈತಾನಂತರ ದೊಡ್ಡ ಕ್ಯಾರೆಕ್ಟರ್ ತೋರಿಸ್ತಾರೆ. ಸೊ ಸೈತಾನ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ಸರ್ಪನೇ ಅಲ್ಲಿ ಹೋಲಿಸ್ತಾರೆ. ಆದರೆ ಬೈಬಲ್ ಗ್ರಂಥದಲ್ಲಿ ಕೂಡ ಹೆಚ್ಚಾಗಿ ಸೈತಾನನಿಗೆ ಸರ್ಪಕ್ಕೆ ಹೋಲಿಸ್ತಾರೆ. ಸರ್ಪಕ್ಕೆ ಹೋಲಿಸುವುದು. ಸರ್ಪಕ್ಕೆ ಯಾಕೆ ಹೋಲಿಸ್ತಾರೆ ಅಂದರೆ, ಸರ್ಪದ ತಲೆಯಲ್ಲಿ ವಿಷ. ಸೈತಾನಲ್ಲಿ ಕೂಡ ಟೋಟಲ್ ವಿಷದಲ್ಲಿ ಇದ್ದಾನೆ ಅವನು. ಸರ್ಪಕ್ಕೆ ಹೋಲಿಸುವಂಥದ್ದಷ್ಟೇ ಆಗಲಿ, ಸರ್ಪಗಳು ಸೈತಾನಲ್ಲ. ಅಲ್ಲಿ ಹೋಲಿಕೆ. ಇಲ್ಲಿ ಆದಿಕಾಂಡದಲ್ಲಿ ನಾವು ನೋಡುವಾಗ
ಸರ್ಪದೊಳಗಡೆ ಸೈತಾನ್ ಬಂದಿದೆ. ಓಕೆ. ನಮ್ಗೆ ಅರ್ಥ ಆಗಬೇಕಾದ್ರೆ ಪೇತ್ರನಿಗೆ ಸೈತಾನನೇ ನನ್ನಿಂದ ಹೊರಟು ಹೋಗು ಅಂತಾನೆ, ಹೌದು. ಸೈತಾನನೇ ನನ್ನಿಂದ ತೊಲಗು ಅಂತಾನೆ. ಹ್ಮ್. ಯಾರನ್ನು ನೋಡಿ ತೊಲಗು ಅಂತ ಹೇಳಿದಾನೆ? ಯಾರಿದ್ದಾರೆ ಅಲ್ಲಿ? ಪೇತ್ರನು. ಮಾರ್ಕನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 33ನೇ ವಚನದಲ್ಲಿ ಈ ಮಾತಿರುತ್ತೆ ವಿಲ್ಸನ್. ಆ ಮಾತು ನೋಡಿದ್ರೆ ಸ್ವಲ್ಪ ಗೊತ್ತಾಗುತ್ತೆ, ಅಲ್ಲಿ ನೋಡೋಣ ಸರ್. 8ನೇ ಅಧ್ಯಾಯ 33. ಆತನು ಹಿಂತಿರುಗಿಕೊಂಡು ತನ್ನ ಶಿಷ್ಯರನ್ನು ನೋಡಿ ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದಲ್ಲ ಎಂದು ಗದರಿಸಿ ಹೇಳಿದನು. ಇವಾಗ ಪೇತ್ರನಿಗೆ ಯಾಕೆ ಈ ಮಾತನ್ನು ಹೇಳಿದ್ದಾನೆ ಗೊತ್ತಾಗಬೇಕಾದ್ರೆ 32ನೇ ವಚನ ನೋಡೋಣ. 32ನೇ ವಚನ. ಆತನು ಈ ಮಾತನ್ನು ಏನೂ ಗುಂಬವಿಲ್ಲದೆ ಹೇಳಿದನು. ಆಗ ಪೇತ್ರನು ಆತನ ಕೈ ಹಿಡಿದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ಹಿಂತಿರುಗಿಕೊಂಡು ತನ್ನ ಶಿಷ್ಯರನ್ನು ನೋಡಿ. ಸಾಕು. ಇಲ್ಲಿ ಏನಪ್ಪ ಅಂದರೆ ಯೇಸು ಕ್ರಿಸ್ತರು ಸಿಲಿಬೆ ಮರಣವನ್ನು ಕುರಿತು ಮಾತಾಡ್ತಾ ಇದ್ದಾರೆ. ಆ ಸಂದರ್ಭ, ನಾನು ಸಿಲಿಬೆ ಮರಣ ಹೊಂದಬೇಕು, ಮರಣ ಹೊಂದಿದ ಮೇಲೆ ಸಮಾಧಿ ಮಾಡಲ್ಪಡಬೇಕು, ಆಮೇಲೆ 3ನೇ ದಿನದಲ್ಲಿ ನಾನು ಎದ್ದು ಬರಬೇಕು ಎನ್ನುವಂಥದ್ದು ಆ ದೇವರ ಒಂದು ಸಂಕಲ್ಪವನ್ನು ಕುರಿತು ಮಾತಾಡ್ತಾ ಇದ್ದಾನೆ. ಹೌದು. ಪೇತ್ರನ ಹೇಳಿರುವಂಥ ಮಾತೇನಪ್ಪ ಅಂತಂದರೆ, ಯೇಸು ಕ್ರಿಸ್ತರಿಗೆ ಗದರಿಸಿ ಇದು ಎಂದಿಗೂ ಆಗಬಾರ್ದು. ಹೇಳಿದ್ಯಾರು? ಪೇತ್ರನ ಹೇಳ್ತಾನೆ. ಹೌದೌದು. ಪೇತ್ರನ ಹೇಳಿದಾಗ ಯೇಸು ಕ್ರಿಸ್ತರು ಏನನ್ನ ಗಮನಿಸ್ತಾ ಇದ್ದಾನೆ ಅಂದರೆ, ಪೇತ್ರನಲ್ಲಿದ್ದಂಥ ಸೈತಾನನನ್ನು ಕುರಿತು ಗಮನಿಸ್ತಾ ಇದ್ದಾನೆ. ಇವಾಗ ಸೈತಾನನಿಗೆ ಹೇಳಿದ್ದಾನ, ಪೇತ್ರನಿಗೆ ಹೇಳಿದ್ದಾನ? ಮಾತನಾಡಿರುವಂಥದ್ದು ಪೇತ್ರನು, ಮಾತನಾಡಿಸಿರುವಂಥದ್ದು ಸೈತಾನನು. ಇವಾಗ ಪೇತ್ರನು ಈ ಮಾತು ಹೇಳಿರೋದರಿಂದ ಸೈತಾನನೇ ನನ್ನಿಂದ ತೊಲಗು ಅಂತಾನೆ. ಹೌದಾ? ಅಂದರೆ ಪೇತ್ರನ ಒಳಗಡೆ ಸೈತಾನ್ ಬಂದಿದ್ದಾನೆ ವಿನಃ ಪೇತ್ರನು ಸೈತಾನನಲ್ಲ. ಹೌದಲ್ವಾ? ಪೇತ್ರನ ಒಳಗಡೆ ಸೈತಾನನು ಬಂದಿರುವಂಥದ್ದು ನಾವು ಗಮನಿಸ್ತಾ ಇದ್ವಿ. ಯಾಕೆಂದರೆ ಯೇಸು ಕ್ರಿಸ್ತರಲ್ಲಿ ಗದರಿಸ್ತಿರೋದು ಸೈತಾನನನ್ನು, ಪೇತ್ರನ. ಅದೇ ಪ್ರಕಾರ ಇಸ್ಕರಿಯೋತ ಯೂದನನ್ನು ಕುರಿತು ಒಂದು ಮಾತು ಹೇಳ್ತಾನೆ. ಇಸ್ಕರಿಯೋತ ಯೂದನನ್ನು ಕುರಿತು 12 ಮಂದಿ ಶಿಷ್ಯರು ಇರ್ತಾರಲ್ಲ, ಈ 12 ಮಂದಿ ಶಿಷ್ಯರಲ್ಲಿ ನಿಮ್ಮಲ್ಲಿ ಒಬ್ಬನು ಸೈತಾನನ ಮಗನು ಹೇಳ್ತಾರೆ. ಅಪೋಸ್ತಲರಲ್ಲಿ ನಿಮ್ಮಲ್ಲಿ ಒಬ್ಬನು ಸೈತಾನನ ಮಗನು ಅಂದಾಗ ಸೈತಾನನಿಗೆ ಹುಟ್ಟಿದಾನ? ಇಲ್ಲ, ಅವರು ಕೂಡ ದೇವ್ರ ಮಕ್ಕಳು. ಹೌದು. ಏನಾಗಿದೆಯಪ್ಪ ಅಂತ ನೋಡುವಾಗ ಅಲ್ಲಿ ಸೈತಾನನಿಗೆ ಹೃದಯದಲ್ಲಿ ಜಾಗ ಕೊಟ್ಟಿರುವುದರಿಂದ ಸೈತಾನನ ಮಗನಾಗಿದ್ದಾನೆ ವಿನಃ ಅವನಲ್ಲಿ ಸೈತಾನನ ಇದ್ದಾನೆ ವಿನಃ ನಿಜವಾಗ್ಲೂ ಈ ಮನುಷ್ಯ ಸೈತಾನನಲ್ಲ. ಸೈತಾನನಿಗೆ ಜಾಗ ಕೊಟ್ಟಿರೋದರಿಂದ ಸೈತಾನನಂತ ಹೆಸರು ಬಂದಿದೆ. ಅಷ್ಟೇ. ಆತನು ವ್ಯಕ್ತಿ ಸೈತಾನನಲ್ಲ. ಅಲ್ಲ. ಓಕೆ. ಸೈತಾನನಿಗೆ ಹೃದಯದಲ್ಲಿ ಜಾಗ ಕೊಟ್ಟಿರೋದರಿಂದ ಸೈತಾನ. ಅದೇ ಪ್ರಕಾರ ಸರ್ಪ ಸೈತಾನಲ್ಲ. ಓಕೆ. ಸರ್ಪ ಸೈತಾನಲ್ಲ. ಸರ್ಪ ಸೈತಾನನಿಗೆ ಜಾಗ ಕೊಟ್ಟಿರೋದರಿಂದ ಸೈತಾನ್ ಅಂತೇಳಿ ಅಲ್ಲಿ ನಾವು ಮಾತಾಡ್ತೀವಿ. ಯಾಕೆಂದರೆ ಆ ಸರ್ಪದ ಒಳಗಡೆ ಸೈತಾನನು ಬಂದಿರುವುದರಿಂದ, ಸರ್ಪದ ಮೂಲಕ ಸೈತಾನನು ಮಾತನಾಡಿರುವುದರಿಂದ ಸೈತಾನ್ ಅಂತೇಳಿ ಅಲ್ಲಿ ನಾವು ಮಾತಾಡ್ತಾ ಇರ್ತೀವಿ. ಹಾಗಾದ್ರೆ ಅಲ್ಲಿ ಸರ್ಪ ಅಂತಂದ್ರೆ ಅಲ್ಲಿ ಸರ್ಪನೇ ಬಂದಿರೋದು, ಬಟ್ ಸರ್ಪದ ಮೂಲಕವಾಗಿ ಅಷ್ಟು ಮಾತುಗಳನ್ನು ಮಾತನಾಡಿರುವಂಥದ್ದು ಸೈತಾನನು. ಒಳಗಡೆ ಸೈತಾನನು ಆಲೋಚನೆ ಕೊಟ್ಟು ಮಾತಾಡಿಸಿದ್ದಾನೆ. ಯಾಕೆಂದರೆ ಈ ಸೈತಾನನಿಗೆ ಸರ್ಪ ಎನ್ನುವಂಥ ಹೆಸರು ಕೂಡ ಬಂದಿದೆ. ಸೈತಾನನಿಗೆ ಸರ್ಪ ಎಂಬ ಹೆಸರು ಕೂಡ ಇದೆ. ಸರ್ಪ ಅಂದರೆ ಘಟ ಸರ್ಪ, ಈ ಹಾವಲ್ಲ. ಸೈತಾನನಿಗೆ ಆ ಹೆಸರಿದೆ. ಸರ್ಪ ಎನ್ನುವಂಥ ಹೆಸರು ಪ್ರಕಟಣೆ ಗ್ರಂಥದಲ್ಲಿ ಇರುತ್ತಲ್ಲ, 12ನೇ ಅಧ್ಯಾಯ 9ನೇ ವಚನದಲ್ಲಿ ಇರುತ್ತೆ. ಪಿಶಾಚನೆಂತಲೂ ಸೈತಾನನೆಂತಲೂ ಪುರಾತನ ಘಟ ಸರ್ಪ ಎಂತಲೂ ಕೆಂಪಾದ ಮಹಾಘಟ ಸರ್ಪ ಎಂತಲೂ ಅದಕ್ಕೆ ಹೆಸರು ಬಂದಿದೆ. ಹಾಗಂತ ಕೆಂಪಾದ ಮಹಾಘಟ ಸರ್ಪ ಅಂತೇಳಿ ಇದಲ್ಲ, ಸೈತಾನಲ್ಲ. ಸರ್ಪ ಸೈತಾನಲ್ಲ. ಸರ್ಪ ಸರ್ಪನೇ, ಜಂತು ಜಂತುವೇ, ಸೈತಾನನೇ. ಸೈತಾನ್ ಏನು ಮಾಡ್ತಾನಂದರೆ ಪ್ರಾರಂಭದಲ್ಲಿ ಈ ಜಂತು ಅಲ್ಲಿ ಬಂದಿದೆ. ಇವಾಗ ಎಲ್ಲರಲ್ಲಿ ಮನುಷ್ಯರಲ್ಲಿ ಏನಪ್ಪ ಅಂದರೆ ಸೈತಾನನು ಸುಲಭವಾಗಿ ಸೇರಿಕೊಳ್ತಾನೆ. ಸೇರಿಕೊಂಡು ಏನಪ್ಪ ಅಂದರೆ ದೇವರ ಕೆಲಸವನ್ನು ಹಾಳು ಮಾಡ್ತಾನೆ. ಪೇತ್ರನಲ್ಲಿ ಸೇರಿಕೊಂಡ ಹಾಗೆ ಇವಾಗ ದೇವರ ಕೆಲಸ ಎಲ್ಲೆಲ್ಲಿ ಹಾಳಾಗುತ್ತೋ ಅಲ್ಲೆಲ್ಲಿ ಸೈತಾನ್ ಇದ್ದಾನೆ. ಸೈತಾನನ್ ಅಂದಿದ ತಕ್ಷಣ ನಮಗೆ ಯೂಶ್ವಲಿ ಸೈತಾನನ್ ಅಂದರೆ ಮತ್ತೊಂದು ಹೆಸರು ದೆವ್ವನು. ಹೌದು, ಪಿಶಾಚೆ ಎಂತು, ದೆವ್ವ ಎಂದು, ದುರಾತ್ಮನು. ಹೌದು, ಘಟ ಸರ್ಪ. ಸೊ
ದೆವ್ವ ಪಿಸಾಚ ಈ ತರ ಸೈತಾನನು ಅಂದಿದ ತಕ್ಷಣ ಸಮಾಜದಲ್ಲಿ ಕ್ರೈಸ್ತರಿಗೆ ಆಗಿರ್ಬೋದು, ಯಾರಿಗೆ ಆಗಿರ್ಬೋದು, ಕ್ರೈಸ್ತರೇ ಆಗಿರ್ಬೋದು, ದೇವರನ್ನ ನಂಬಿಕೊಂಡವರೇ ಆಗಿರ್ಬೋದು, ಅವರು ಮೂವೀಸ್ ನೋಡ್ಕೊಂಡು ಬಂದವ್ರೆ, ಲೋಕದಿಂದ ಬಂದವ್ರೆ. ಹೌದೌದು, ಎಲ್ಲರಷ್ಟೇ. ದೆವ್ವ ಅಂದಿದ ತಕ್ಷಣ ನಮ್ಗೊಂದು ಪಿಕ್ಚರ್ ಬಂದ್ಬಿಡತ್ತೆ ಅಂಕಲ್. ಅಂದ್ರೆ ಈ ತರ ಕಪ್ಪಗಿರುತ್ತೆ, ಈ ತರ ಹಲ್ಲು ಬಿಟ್ಕೊಂಡಿರುತ್ತೆ, ಈ ತರ ರಕ್ತ ಕುಡಿಯುತ್ತೆ. ಯಾಕೆಂದ್ರೆ ಆ ತರ ನಮ್ಗೆ ಪಿಕ್ಚರೈಸ್ ಮಾಡಿದ್ದಾರೆ. ದೆವ್ವ ಅಂದಿದ ತಕ್ಷಣ ನಮ್ಗೊಂದು ಫೋಟೋ ಬಂದ್ಬಿಡುತ್ತೆ, ಇದು ದೆವ್ವ. ಖಂಡಿತವಾಗಿ, ಯಾಕೆಂದ್ರೆ ಸಮಾಜದಲ್ಲಿ ಹಾಗೆ ಪರಿಚಯ ಮಾಡಿದ್ದಾರೆ. ಇವಾಗ ನಮ್ಮ ಕ್ರೈಸ್ತ ಸಮಾಜದಲ್ಲಿ ಕೂಡ ಹಾಗೆ ಪರಿಚಯ ಮಾಡಿದ್ದಾರೆ, ಹೊರಗಡೆ ಸಮಾಜದಲ್ಲಿ ಕೂಡ ಹಾಗೇನೆ ಪರಿಚಯ ಮಾಡಿದ್ದಾರೆ. ಎರಡನೇದಾಗಿ ಅದಕ್ಕೆ ಬಲಪಡಿಸೋದಕ್ಕೆ ಸಿನಿಮಾಗಳು ಕೂಡ ಚೆನ್ನಾಗಿ ಬಂದ್ಬಿಟ್ಟಿದ್ದಾವೆ. ಹಾಗಾಗಿ ಈ ಸೈತಾನ್ ಅಂದ್ರೆ ಈ ತರ ಇರ್ತಾರೆ, ಈ ದೆವ್ವ ಅಂದ್ರೆ ಈ ತರ ಇರುತ್ತೆ ಅಂತೇಳಿ ನಮ್ಮ ದೃಷ್ಟಿಯಲ್ಲಿ ಬಿದ್ದುಬಿಟ್ಟಿದೆ. ನಮ್ಮ ಮನಸ್ಸಿಗೆ ದೆವ್ವ ಅನ್ನೋ ಪದ ಕೇಳಿದ ತಕ್ಷಣ ತಲೆ ಎಲ್ಲ ಕೂದಲು ಬಿಟ್ಕೊಂಡು, ಮೈಯೆಲ್ಲ ಹರ್ಕೊಂಡು, ಬಟ್ಟೆ ಎಲ್ಲ ಹರ್ಕೊಂಡು, ಒಂಥರ ವಿಚಿತ್ರ ಆಡಿ, ಹೌದೌದೌದು, ಅದು ಕಥೆನೇ ಬೇರೆ ತರ ಇರುತ್ತೆ, ತೋರಿಸ್ತಾರೆ. ಹೌದು, ವಿಚಿತ್ರವಾಗಿ ತೋರಿಸ್ತಾ ಇರ್ತಾರೆ ನಿಜವಾಗ್ಲು. ನನಗೆ ಇವಾಗ ಈ ಪ್ರಶ್ನೆ ಬಂದಿರೋದ್ರಿಂದ, ಸೈತಾನನೇ ನನ್ನಿಂದ ತೊಲಗು ಅಂತ ಯೇಸು ಸ್ವಾಮಿಯಲ್ಲಿ ಪೇತ್ರನನ್ನ ಬೈತಿದ್ದಾರೆ. ಅಂದ್ರೆ ಆ ಮಾತು ಹೇಳ್ಬೇಕಾದ್ರೆ ಪೇತ್ರನು ಕೂಡ ಏನಾದ್ರು ಕೂದಲು ಕಿತ್ಕಿ ಎಳ್ಕೊಂಡು, ಬಟ್ಟೆ ಹರ್ಕೊಂಡು, ಆತರ ಏನಾದ್ರು ಸಿಚುವೇಶನ್ ಏನು ಕಾಣಲಿಲ್ಲ ಅಲ್ಲಿ, ಹೌದಲ್ವಾ? ಅಂದ್ರೆ ಪೇತ್ರನ್ ಏನಪ್ಪ ಅಂದ್ರೆ ನೆಮ್ಮದಿಯಾಗಿ ಏನಿರ್ಬೇಕು ಮಾಮೂಲಾಗಿ ನಮ್ಮ ತರನೇ ಇದ್ದಾನೆ. ಎಲ್ಲ 12 ಮಿಕ್ಕಿದ 11 ಮಂದಿ ತರನೇ ಅವರು ಇದ್ದಾರೆ. ಇಲ್ಲಿ ಮಾತಾಡ್ತಾರಲ್ಲ, ದೆವ್ವ ಅಂದ್ರೆ ಈ ತರ ಪಿಕ್ಚರ್ ತೋರಿಸಿದಾರಲ್ಲ, ಆ ತರ ವಾತಾವರಣದಲ್ಲಿ ಏನು ಕಾಣ್ತಾ ಇಲ್ಲ, ಗಳಿಬಿಲಿ ಇಲ್ಲ, ಏನೂ ಇಲ್ಲ. ಓಕೆ. ಅಂದರೆ ಸೈತಾನನ ಒಂದು ಕ್ಯಾರೆಕ್ಟರ್ ಮಾತ್ರ ಯೇಸು ಪ್ರಭು ಪರಿಚಯ ಮಾಡಿದ್ದಾರೆ. ಸೈತಾನ್ ಅಂದರೆ ಹೀಗಿರ್ತಾರೆ, ಅವನ ಸ್ವರೂಪ, ಅವನ ನಿಜ ಸ್ವರೂಪವನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿದರೆ ಪ್ರಭು. ಯಾಕೆಂದರೆ ಸೈತಾನ್ ಇವು ಹೊರಗಡೆ ಪರಿಚಯ ಮಾಡಿದಾರಲ್ಲ, ಅದು ಅಲ್ಲ, ಇದು ಕತೆ. ಇದು ಹೊರಗಡೆ ಎಲ್ಲ ಕಡೆ ಪರಿಚಯ ಮಾಡಿರುವಂಥದ್ದು ಏನಪ್ಪ ಅಂದರೆ ಕತೆ ಪರಿಚಯ ಮಾಡಿದ್ದಾರೆ. ಅಂದರೆ ಕತೆ ಅಂದರೆ ಅವರ ಕಲ್ಪನೆಯಲ್ಲಿ, ಅವರ ಹೃದಯದಲ್ಲಿ ಕಲ್ಪಿಸಿಕೊಂಡು ಪರಿಚಯ ಮಾಡಿರುವಂಥದ್ದು. ಓಕೆ. ಯೇಸು ಪ್ರಭು ತೋರಿಸ್ತಾರೆ, ಅವನ ನಿಜ ಸ್ವರೂಪ ತೋರಿಸ್ತಾರೆ. ನಿಜ ಸ್ವರೂಪ, ಅವನ ನಿಜ ಸ್ವರೂಪ ಏನಪ್ಪ ಅಂದರೆ ಅದೊಂದು ಆತ್ಮ, ಅದು ಹೃದಯದಲ್ಲಿ ಸೇರಿಕೊಂಡು ದೇವರ ಕೆಲಸವನ್ನು ಅದು ಹಾಳು ಮಾಡುವಂಥದ್ದು. ಓಕೆ. ಅಷ್ಟೇ ಬಿಟ್ರೆ ಈ ಥರ ಇದ್ದಕ್ಕಿದ್ದಂಗೆ ಮನುಷ್ಯ ಸ್ವಭಾವಗಳು ಈ ಥರ ಏನು ಚೇಂಜ್, ಈ ಥರ ಏನಿಲ್ಲ, ಈ ಥರ ಇಲ್ವೇ ಇಲ್ಲ. ಒಂದು ವೇಳೆ ಆ ಥರ ಯಾರಾದರೂ ಮಾಡಿದ್ದಾರೆ ಅಂದರೆ ಮಾನಸಿಕವಾದಂಥ ರೋಗದಲ್ಲಿ ಇರ್ತಾರೆ ಅವರು, ಬಲಹೀನರು. ಯಾವುದೋ ಒಂದು ಆಲೋಚನೆ ಮಾಡಿ ಆಲೋಚನೆ ಕೂಡ ಸೈತಾನ್ ಕೊಟ್ಟಿರುವಂಥದ್ದು. ಈ ಆಲೋಚನೆಯಲ್ಲಿ ಆಳವಾಗಿ ಹೋಗಿ ತಮ್ಮ ಜೀವಿತವನ್ನು ಹಾಳು ಮಾಡಿಕೊಂಡು ಕೆಟ್ಟೋಗಿರ್ತಾರೆ. ಅಷ್ಟು ಬಿಟ್ಟರೆ ಅಲ್ಲಿ ದುರಾತ್ಮ ಬಂದು ಈಗ ಹಾಡಿಸ್ತಾ ಇದೆ ಅಂತಲ್ಲ. ಓಕೆ, ಆ ರೀತಿ. ಸೊ ಸರ್ಪ ಅಂತಂದ್ರೆ ಸೈತಾನನಲ್ಲ, ಸರ್ಪ ಅಂದರೆ ಸೈತಾನಲ್ಲ, ಸೈತಾನನೇ ಬೇರೆ, ಸರ್ಪನೇ ಬೇರೆ ಇದೆ. ಸೈತಾನನೆಂಬುದು ಒಂದು ದುರಾತ್ಮ, ವಂಚಿಸುವಂಥ ಆತ್ಮ, ದಾರಿ ತಪ್ಪಿಸುವಂಥದ್ದು, ದೇವರ ಕೆಲಸವನ್ನು ಹಾಳು ಮಾಡುವಂಥದ್ದು ಅದರ ಕೆಲಸ. ಓಕೆ. ದೇವರ ಕೆಲಸವನ್ನು ಹಾಳು ಮಾಡುವಂಥದ್ದು. ಅದಕ್ಕೆ ಪ್ರಾರಂಭದಲ್ಲಿ ಮೊಟ್ಟ ಮೊದಲು ಆದಾಮನ ಬಳಿಗೆ ಬಂದಿದೆ ಅದು. ಅಂದರೆ ದೇವರ ಕೆಲಸವನ್ನು ಹಾಳು ಮಾಡೋದಕ್ಕೆ ಆದಾಮನ ಬಳಿಗೆ ಬಂದಿದೆ. ಯಾರು? ಸೈತಾನ. ಹೇಗೆ? ಸರ್ಪದ ಮೂಲಕ ಬಂದಾಗ ಆದಾಮನು ಆ ಸರ್ಪದ ಕುಯುಕ್ತಿಗೆ ಒಳಪಡಲ್ಲ. ಓಕೆ. ಸರ್ಪದ ಕುಯುಕ್ತಿಗೆ ಒಳಪಡೋದಿಲ್ಲ, ಅವಳು ಕುಯುಕ್ತಿಗೆ ಒಳಪಟ್ಟು ಮೋಸ ಹೋಗ್ತಾಳೆ, ಸರ್ಪದ ಕುಯುಕ್ತಿಗೆ. ಮತ್ತೆ ಅಲ್ಲಿ ಫಸ್ಟ್ ಬಂದಿದ್ದೆ ಅವಳ ಹತ್ರ ತಾನೆ ಅಂಕಲ್, ಆದಿಕಾಂಡದಲ್ಲಿ. ಈ ಪ್ರಶ್ನೆಗೆ ಉತ್ತರ ಗೊತ್ತಾಗಬೇಕಾದ್ರೆ ನಾವು ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ನೋಡಬೇಕಾಗತ್ತೆ, ಹೊಸ ಒಡಂಬಡಿಕೆಯಲ್ಲಿ. ಅಂದ್ರೆ ಮೊದಲು ಬಂದದ್ದು ಆದಾಮನ ಬಳಿಗೆ ಬಂದಿದೆ. ಓಕೆ. ಆದಾಮನು ಮೋಸ ಹೋಗಿಲ್ಲ ಅಂತ ಇರುತ್ತೆ. ಎಲ್ಲಿರುತ್ತೆಪ್ಪ ಅಂದ್ರೆ ಒಂದ್ಸಾರಿ ಈ ಸಂದರ್ಭದಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ, ನೋಡೋಣ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ ನೋಡೋಣ. 13-14. ಮೊದಲು ನಿರ್ಮಿತನಾದವನು ಆದಾಮನಲ್ಲವೇ, ಆಮೇಲೆ ಹವ್ವಳು. ಇದಲ್ಲದೆ ಆದಾಮನು ವಂಚನೆಗೆ ಒಳಬೀಳಲಿಲ್ಲ, ಸ್ತ್ರೀಯು ವಂಚನೆಗೆ ಒಳಬಿದ್ದು ಅಪರಾಧಿಯಾದಳು. ಸಾಕು. ಆದಾಮನು ವಂಚನೆಗೆ ಒಳಬೀಳಲಿಲ್ಲ ಅಂತ ಇರುತ್ತೆ. ಆದಾಮನು ವಂಚನೆಗೆ ಒಳಬೀಳಲಿಲ್ಲ ಅಂದರೆ ಆದಾಮನ ಬಳಿಯಲ್ಲಿ ಬಂದಿದೆ ತಾನೆ, ಬಂದಿದೆ ಅಂತಲೇ ಅರ್ಥ ಆಗುತ್ತಲ್ವ? ಹೌದಾ? ವಂಚನೆಗೆ ಒಳಬೀಳಲಿಲ್ಲ ಅಂದರೆ ವಂಚಿಸೋದಕ್ಕೆ ಬಂದಿದೆ, ಆದರೆ ಅಲ್ಲಿ ಒಳಪಟ್ಟಿಲ್ಲ ಆದಾಮನು. ಆದರೆ ಈ ಮಾತು ಆದಿಕಾಂಡದಲ್ಲಿ ಇರಲ್ಲ. ಆದರೆ ಇಲ್ಲಿ ಪವಿತ್ರಾತ್ಮನ ಸಹಾಯದ ಮೂಲಕ ಅಪೋಸ್ತಲ ಇರುವಂಥ ಪೌಲನು
ತಿಮೋತಿಯನಿಗೆ ತಿಳಿಸ್ತಾ ಇದ್ದಾನೆ, ಹ್ಮ್. ಜಾಗೃತಿಯಾಗಿರಬೇಕು ಅಂತೇಳಿ. ಓಕೆ. ಇದರ ಪ್ರಕಾರ ನೋಡುವಾಗ ಆದಾಮನ ಬಳಿಯಲ್ಲಿ ಸೈತಾನನು ಬಂದಿದೆ, ವಂಚಿಸಿದೆ, ಆದರೆ ಆದಾಮನು ಮೋಸ ಹೋಗಿಲ್ಲ ಅಂತ ಗೊತ್ತಾಗುತ್ತೆ. ಅವಳು ಮೋಸ ಹೋಗಿದ್ದಾಳೆ ಮೊಟ್ಟ ಮೊದಲು, ಆಮೇಲೆ ಅವಳ ಮಾತಿಗೆ ಒಳಪಟ್ಟು ಆದಾಮನು ಮೋಸ ಹೋಗ್ತಾನೆ. ಓಕೆ. ಸೊ ಮೊದಲು ಬಂದದ್ದು ಆದಾಮನ ಬಳಿಗೆ, ಹೌದು. ನಂತರ ಹವ್ವಮ್ಮಳ ಹತ್ರ ಹೋಗಿ ಅಲ್ಲಿ ವಂಚನೆಗೆ ಗುರಿ ಆಗಿರುವಂಥದ್ದು ಅಲ್ಲಿ ನಡೆಯುತ್ತೆ. ಹೌದೌದು. ಓಕೆ. ಅಲ್ಲಿ ಪ್ರಶ್ನೆ ಅವ್ರು ಕೇಳಿರುವಂಥದ್ದು, ಸರ್ಪ ಅಂತ ಬರ್ದಿದಾರಲ್ವಾ, ಸೈತಾನನಂತ ನೀವು ಹೇಗೆ ಹೇಳ್ತೀರಾ ಅಂತ. ಹೌದು, ಅವ್ರು ಕೇಳಿದ್ದು ಒಳ್ಳೇದು. ಯಾಕೆಂದರೆ ಅಲ್ಲಿ ಸೈತಾನನ ಅಂತ ಹೆಸರು ಮೆನ್ಷನ್ ಮಾಡಿಲ್ಲ. ನಾವು ಆಳವಾಗಿ ಹೋದಾಗ ಅಲ್ಲಿ ಯಾರು ಬಂದಿದ್ದರು, ಒಳಗಡೆ ಯಾರು ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ನಾವು ಅನೇಕ ವಚನಗಳನ್ನು ನೋಡಬೇಕಾಗಿತ್ತು. ಇಲ್ಲಿ ಆದಿಕಾಂಡದಲ್ಲಿ ಆದಾಮನ ಬಳಿಗೆ ಸರ್ಪ ಬಂದಿದೆ, ವಂಚಿಸಿದೆ ಅನ್ನೋದು ಎಲ್ಲಾದರೂ ಇದೆಯಾ? ಇಲ್ಲ. ಇಲ್ಲ. ಎಲ್ಲಿ ಗೊತ್ತಾಗುತ್ತೆ? ಹೊಸ ಒಡಂಬಡಿಕೆಯಲ್ಲಿ ಸಿಗುತ್ತೆ. ಹೌದು. ಅದೇ ಪ್ರಕಾರ ಸರ್ಪದಲ್ಲಿ ಸೈತಾನ ಬಂದಿದೆ ಅಂತ ಇನ್ನು ಎಲ್ಲಿ ಗೊತ್ತಾಗುತ್ತೆ ನಮಗೆ? ಕೆಲವು ವಚನಗಳನ್ನು ಪರಿಶೋಧನೆ ಮಾಡಿದಾಗ ಗೊತ್ತಾಗುತ್ತೆ. ಅಂದರೆ ಪರಿಪೂರ್ಣ ಬೈಬಲ್ ತಿಳುವಳಿಕೆ ಹೌದೌದು ವಿಲ್ಸನ್, ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಹೋದಾಗ ಪರಿಪೂರ್ಣವಾದಂಥ ಜ್ಞಾನ ಇದೆ. ಈ ಆದಿಕಾಂಡದಲ್ಲಿ ಕೆಲವು ಪ್ರಶ್ನೆಗಳು ಹುಟ್ಟುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರ ಹೊಸ ಒಡಂಬಡಿಕೆಯಲ್ಲಿ ಸಿಗ್ಬೋದು, ಇಲ್ಲ ಹಳೆ ಒಡಂಬಡಿಕೆಯಲ್ಲಿ ಮತ್ತೊಂದು ಗ್ರಂಥದಲ್ಲಿ ಮತ್ತೊಂದು ಅಧ್ಯಾಯಗಳಲ್ಲಿ ಸಿಗ್ಬೋದು. ಅದನ್ನು ನಾವು ಪರಿಶೋಧನೆ ಮಾಡಿ ಹುಡುಕಿದಾಗ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಓಕೆ. ಹೌದು. ಸೊ ಈ ಕಾರಣಕ್ಕೆ ಕಳೆದ ವಿಡಿಯೋದಲ್ಲಿ ಸೈತಾನನೆಂಬಂಥ ಮಾತನ್ನು ಅಲ್ಲಿ ಉಪಯೋಗಿಸಿದ್ದೇವೆ. ಹೌದು, ಅದಕ್ಕೆ ಇದು ವಾಕ್ಯದ ಮೂಲಕ ನಾವು ತಿಳಿಸುವಂಥದ್ದು ನಮ್ಮ ಜವಾಬ್ದಾರಿ, ಕರ್ತವ್ಯ. ಹಾಂ. ಸೊ ಥ್ಯಾಂಕ್ ಯು ವೆರಿ ಮಚ್ ಅಂಕಲ್. ಯಾಕೆಂದರೆ ಸಾಧಾರಣವಾಗಿ ಯಾರೇ ಮಾತು ಕೇಳಿದ್ರು ಕೂಡ ಫಸ್ಟ್ ಬರೋ ಸರ್ಪ ಅಂತಿದೆಯಲ್ಲ, ಸೈತಾನನೇ ಯಾಕೆ ಅಂತ ವಚನವನ್ನು ನೋಡಿದ್ರೆ ಅದೇ ಹಾಗೆ ಪ್ರಶ್ನೆ ಬರುತ್ತೆ. ಸೊ ಸಹೋದರರು ಕೇಳಿದ್ದಾರೆ, ಪ್ರಾಬಬ್ಲಿ ನಿಮ್ಮ ಹೇಳಿದಂಥ ಉತ್ತರ ಅವ್ರಿಗೆ ಅರ್ಥ ಆಗಿದೆ ಅಂತ ನಾನು ನಂಬ್ತಿದ್ದೇನೆ. ಸೊ ಹಾಗಾಗಿ ವೀಕ್ಷಕರೇ, ಇಂಥ ಪ್ರಶ್ನೆಗಳು ನಿಮ್ಮಲ್ಲಿ ಏನಾದ್ರು ಇರೋದಾದರೆ ಕೆಳಗಡೆ ಕಾಣಿಸುತ್ತಿರುವಂಥ ನಂಬರ್ಗೆ ನಿಮ್ಮ ಪ್ರಶ್ನೆಗಳನ್ನು, ಸಂದೇಹಗಳನ್ನು ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ಮೆಸೇಜ್ ಮೂಲಕವಾಗಿ ನೀವು ಕಳುಹಿಸಬಹುದು. ಯಾಕೆಂತಂದರೆ ನೀವು ಕಳಿಸುವಂಥ ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ನಾವು ತೆಗೆದುಕೊಂಡು ಅದಕ್ಕೆ ವಾಕ್ಯಾನುಸಾರವಾದಂಥ ಉತ್ತರವನ್ನು ಕೊಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಹಾಗಾಗಿ ನಿಮಗೆ ಯಾವುದೇ ರೀತಿಯಂಥ ಪ್ರಶ್ನೆಗಳಿದ್ದರೂ ಕೂಡ ಕೆಳಗಿರುವಂಥ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಬಹುದು, ಮೆಸೇಜ್ ಮಾಡಬಹುದು. ನೀವು ಅದರಲ್ಲಿ ಸಂದೇಹಗಳನ್ನು ಕೇಳೋದಾದರೆ ಅದರ ಸಂದೇಹಗಳಿಗೆ ಉತ್ತರಗಳನ್ನು ತಿಳಿಸುತ್ತೇವೆ. ಖಂಡಿತ. ಓಕೆ ಅಂಕಲ್, ಹೇಗೋ ನಾವು ಸೈತಾನನ ಬಗ್ಗೆ ಮಾತನಾಡುತ್ತಿರೋದ್ರಿಂದ ಇನ್ನೂ ಕೆಲವು ಪ್ರಶ್ನೆಗಳು ಇದಕ್ಕೆ ನಾನು ಜೋಡಿಸಿ ಕೇಳೋದಕ್ಕೆ ಇಷ್ಟಪಡ್ತಿದ್ದೇನೆ. ಒಳ್ಳೆಯದು. ಇವಾಗ ಸೈತಾನನು ಪ್ರಾರಂಭದಲ್ಲಿ ನೀವು ತೋರಿಸಿರುವಂಥ ವಚನದ ಪ್ರಕಾರವಾಗಿ ಆದಾಮನ ಹತ್ರ ಮೊದಲು ಬಂದ. ಹೌದು. ಅಲ್ಲಿ ವಂಚನೆಗೆ ಟ್ರೈ ಮಾಡ್ದ, ಆಗಿಲ್ಲ. ಹವ್ವಮ್ಮಳ ಹತ್ರ ಬಂದ, ವಂಚಿಸಿದ. ಅದರಿಂದ ಸಕಲ ಕೋಟಿ ಮಾನವರು ಪಾಪಕ್ಕೆ ಗುರಿಯಾದರು. ಹೌದು. ನಂತರ ನೀವು ತೋರಿಸಿರುವಂಥ ವಚನವನ್ನೇ ನಾನು ಆಧಾರ ಮಾಡಿಕೊಂಡು ಹೇಳೋದಾದರೆ ಪೇತ್ರನ ಬಳಿಗೆ ಬಂದ. ಪೇತ್ರನ ಬಳಿಗೆ ಬಂದು ಯೇಸುಸ್ವಾಮಿ ಜೊತೆ ಮಾತನಾಡ್ತಾರೆ. ನಂತರ ಇಸ್ಕರಿಯೋತ್ ಯೋಧನ ಬಳಿಗೂ ಕೂಡ ಬಂದ. ಇಷ್ಟು ಮಂದಿಯ ಬಳಿಗೆ, ಅಂದರೆ ಹಳೆಯ ಒಡಂಬಡಿಕೆ ಪ್ರಾರಂಭ ಮನುಷ್ಯನಾಗಿರುವಂಥ ಆದಾಮನಿಂದ ಮೊದಲುಗೊಂಡು ಯೇಸುಕ್ರಿಸ್ತನವರೆಗೂ ಬಂದಿದ್ದಾರೆ. ಸೈತಾನನ ಬಂದು ಈ ಥರ ವಂಚಿಸುತ್ತಿದ್ದಾನೆ. ಸೈತಾನನಿಗೆ ಏನು ಬೇಕಂಕ? ಫಸ್ಟ್ ಆಫ್ ಆಲ್ ಸೈತಾನನಿಗೆ ಏನು ಬೇಕು ಅಂತ ಬರ್ತಿದ್ದಾನೆ. ಒಂದು, ಈ 2025ನೇ ಇಸ್ವಿಯಲ್ಲೂ ಕೂಡ ಸೈತಾನನು ಬರ್ತಾನ. ಅವ್ನು ಏನ್ ಬೇಕು ಅಂತ ಬರ್ತಿದ್ದಾನೆ, ಏನ್ ಅವಶ್ಯಕತೆ ಇದೆ ಅದು ತಿಳ್ಕೋಬೇಕು. ಎರಡನೇದು, ಈ ಸಮಾಜದಲ್ಲಿ ಈ ಕಾಲದಲ್ಲಿ, ಅಂದ್ರೆ ಯೇಸು ಕ್ರಿಸ್ತವರು ಈ ಭೂಮಿಯನ್ನು ಬಿಟ್ಟು ಹೋಗಿ 2000 ವರ್ಷಗಳಾಗಿದೆ, ಇವತ್ತಿಗೂ ಸೈತಾನನು ಬರ್ತಾನ, ವಂಚಿಸುತ್ತಾನ. ಒಂದ್ ವೇಳೆ ಬಂದ್ರೆ ಹೇಗೆ ಬರ್ತಾನೆ? ಸೈತಾನನ ಒಂದು ವೇಳೆ ಬಂದ್ರೆ ನಾವು ಗುರುತಿಸೋದು ಹೇಗೆ? ಯಾಕಂದ್ರೆ ಪೇತ್ರನ ಬಳಿಗೆ ಬಂದ. ಹೌದು. ಯೇಸುಸ್ವಾಮಿ ಮಹಾಜ್ಞಾನಿ, ಎಲ್ಲವನ್ನು ತಿಳಿದಾತನು, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಗೊತ್ತು ಅವ್ರಿಗೆ. ಇಮಿಡಿಯೇಟ್ ಆಗಿ ಸೈತಾನನೇ ಅಂತೇಳಿ ತೊಲಗು ಕಂಡಿಡಿದ್ರು, ಗದರ್ಸರು ಆಗೋಯ್ತು ಅಲ್ಲಿ ಯೇಸು. ಹೌದೌದು. ಆ ಸಂದರ್ಭ ಓದಿದ್ರೆ ಪೇತ್ರನಲ್ಲಿ ಕೆಟ್ಟದೇನು ಮಾತಾಡಿಲ್ಲ ಅಂಕ. ಹೌದು. ಅಲ್ಲಿ ನೋಡುವಾಗ ನಮ್ಗೆ ಏನ್ ಅನ್ಸುತ್ತಪ್ಪ ಅಂದ್ರೆ ದೊಡ್ಡದಾಗಿ ಏನು ಅನ್ಸಿಲ್ಲ ನಮ್ಗೆ. ಏನಿಲ್ಲ. ಇವಾಗ ನಾವು ಯಾರನ್ನಾದ್ರೂ ಬೈಬೇಕಂದ್ರೆ ಅವ್ರು ನಮ್ಮನ್ನ ಬೈಬೇಕು. ಹೌದು. ನಮ್ಮನ್ನ ಬೈದ್ರೆ ನಾವು ಅವ್ರನ್ನ ಬೈತೀವಿ, ನೀವು ಹೋಗಿಲ್ಲಿಂದ ಹಂಗೆ ಹಿಂಗೆ.
ಆ ಥರ ಬೈದ ಹಾಗೆ ಏನೂ ಕಾಣಲ್ಲ. ಕೆಟ್ಟದಾಗ ಮಾತಾಡಿಲ್ಲ, ಏನೂ ಮಾತಾಡಿಲ್ಲ. ಹೌದೌದು. ಬಟ್ ಅಲ್ಲೂ ಕೂಡ ಸೈತಾನನನ್ನ ಯೇಸುಸ್ವಾಮಿ ಕಂಡಿಡಿದುಕೊಂಡು ಇಲ್ಲಿಂದ ಹೋಗು ಅಂತ ಹೇಳ್ತಾರೆ. ಸೊ ಈ ಸಂದರ್ಭದಲ್ಲೂ ಕೂಡ, ಈ ಸಮಯದಲ್ಲೂ ಕೂಡ ನಮ್ಮ ಬಳಿಗೆ ಸೈತಾನನ ಬಂದ್ರೆ ನಾವು ಕಂಡುಹಿಡಿಯೋದು ಹೇಗೆ? ಫಸ್ಟ್ ಆಫ್ ಆಲ್ ಯಾಕೆ ಬರ್ತಾನೆ? ಹೌದು, ಈಗಲೂ ಬರ್ತಾನ? ಒಂದ್ ವೇಳೆ ಬಂದ್ರೆ ನಾವು ಹೇಗೆ ಕಂಡುಹಿಡಿಬೇಕು? ಈ ಪ್ರಶ್ನೆಗಳಿಗೆ ಸಮಾಧಾನವನ್ನ ಬೇಕಿದೆ. ಖಂಡಿತ. ಈ ಸೈತಾನನು ಯಾಕೆ ಬರ್ತಾನೆ ಅನ್ನೋದು ಒಳ್ಳೆ ಪ್ರಶ್ನೆ. ಇದು ನಮ್ಮಿಂದ ಏನು ಬೇಕು ಅವನಿಗೆ? ಹೌದು. ಇವಾಗ ಆದಾಮನ ಬಳಿಯಲ್ಲಿ ಬರುವಂಥದ್ದು, ಆಮೇಲೆ ಅವ್ವಳ ಬಳಿಯಲ್ಲಿ ಬರುವಂಥದ್ದು ನೋಡಿದ್ದೀವಿ. ಅಲ್ಲಿ ಹಾಳು ಮಾಡಿದ್ದಾನೆ. ಏನು ಹಾಳು ಮಾಡಿದ್ದಾನೆ ಅಂದರೆ ದೇವರ ಕೆಲಸವನ್ನು ಹಾಳು ಮಾಡಿದ್ದಾನೆ. ಅಲ್ಲಿ ಒಳ್ಳೆ ನೆಮ್ಮದಿಯಿಂದ ಇರ್ತಾಯಿದ್ರು. ಯಾರು? ಇವರು ನೆಮ್ಮದಿಯಿಂದ ಇರ್ತಾಯಿದ್ರು. ನೆಮ್ಮದಿಯಿಂದ ಇದ್ದಂಥ ಇವರನ್ನು ಹಾಳು ಮಾಡುವಂಥದ್ದೇ ಅವನ ಕೆಲಸ. ಓಕೆ. ಅವನಿಗೇನಪ್ಪ ಅಂದರೆ ದೇವರ ಮಕ್ಕಳನ್ನು ಹೇಗಾದರೂ ಮಾಡಿ ಹಾಳು ಮಾಡಿ ನರಕಕ್ಕೆ ಕರ್ಕೊಂಡು ಹೋಗ್ಬೇಕೆನ್ನುವಂಥ ಉದ್ದೇಶ ಒಂದು. ಓಕೆ. ಯಾಕೆ ಆ ಉದ್ದೇಶ ಇದೆ ಅಂದರೆ, ಮೊಟ್ಟ ಮೊದಲು ಅವನು ದೇವರ ಸಿಂಹಾಸನವನ್ನು ಪಡಿಬೇಕು ಎಂಬುವಂಥ ಉದ್ದೇಶದಿಂದ ಪರಲೋಕದಲ್ಲಿ ಯುದ್ಧ ಮಾಡ್ತಾನೆ. ಯುದ್ಧ ಮಾಡಿ ಸೋತು ಹೋಗ್ತಾನೆ. ಸೋತೋದಾಗ ದೇವರು ಪರಲೋಕದಿಂದ ತಳ್ತಾನೆ, ಅವನನ್ನು ತಳ್ಳಿಬಿಡ್ತಾರೆ. ತಳ್ಳಿದಾಗ ಬಹು ಕೋಪ ಉಳ್ಳವನಾಗಿ, ಬಹು ರೌದ್ರ ಉಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಅನ್ನುವಂಥದ್ದು ನೋಡ್ತೀವಿ ಪ್ರಕಟಣೆ ಗ್ರಂಥದಲ್ಲಿ. ಬಹು ರೌದ್ರ ಉಳ್ಳವನಾಗಿ ಬಂದಿದ್ದಾನೆ. ಏನು ಮಾಡ್ತಾನೆ ಅಂದರೆ ರಕ್ತ ಕುಡಿಯಲ್ಲ ಅವನು. ಓಕೆ. ಸಿನಿಮಾದಲ್ಲಿ ತೋರಿಸ್ತಾರಲ್ಲ, ರಕ್ತ ಕುಡಿಯುವಂಥದ್ದು, ಇಲ್ಲಾಂದರೆ ಮನುಷ್ಯರನ್ನು ತಿನ್ನುವಂಥದ್ದು, ಇಲ್ಲಾಂದರೆ ಸಾಯಿಸುವಂಥದ್ದು, ಈ ರೀತಿ ತೋರಿಸ್ತಾರಲ್ಲ, ಇದೆಲ್ಲ ಕೂಡ ತಪ್ಪು. ಓಕೆ. ಇದೆಲ್ಲ ಕೂಡ ನಡೆಯಲ್ಲ. ಏನು ನಡೆಯುತ್ತೆ ಅಂದರೆ, ಅವನು ಇಳಿತಾನೆ, ಬಹು ರೌದ್ರವಾಗಿ ಬರ್ತಾನೆ. ಬಂದಾಗ ಮನುಷ್ಯರಿದ್ದಾರಲ್ಲ, ಮಾನವರು, ಇವರೆಲ್ಲರೂ ಸಾಕ್ಷಾತ್ತು ದೇವರ ಮಕ್ಕಳು ಎಲ್ಲರೂ. ಇವರನ್ನು ದೇವರಿಗೆ ದಕ್ಕದ ಹಾಗೆ ಮಾಡಬೇಕು. ಓಕೆ. ದೇವರಿಂದ ದೂರ ಮಾಡಬೇಕು ಇವರನ್ನು. ದೇವರಿಂದ ದೂರ ಮಾಡಿದಾಗ ದೇವರು ದುಃಖ ಪಡ್ತಾರೆ. ಓಕೆ. ದೇವರು ದುಃಖ ಪಟ್ಟಾಗ ಇವನು ಖುಷಿ ಪಡ್ತಾನೆ. ಓಕೆ. ಅಂದರೆ ಡೈರೆಕ್ಟಾಗಿ ದೇವ್ರನ್ನೇನು ಮಾಡೋಕ್ಕಾಗಲ್ಲ. ದೇವ್ರಿಗೆ ಅದು ಖಂಡಿತ, ದೇವ್ರಿಗೆ ಏನು ಮಾಡೋಕ್ಕಾಗಲ್ಲ. ಸೊ ಯಾಕೆಂದ್ರೆ ಸೋತು ಹೋಗಿದ್ದಾನೆ, ಅಲ್ಲಿಂದ ಓಡಿಸ್ಕೊಂಡು ಕೆಳಗಡೆ ಬಿದ್ದಿದ್ದಾನೆ. ಇವಾಗ ಆತನ ಮಕ್ಕಳನ್ನು ಹೇಗಾದರೂ ಮಾಡಿ ಹಾಳು ಮಾಡಬೇಕು ಎಂಬುವಂಥ ಅವನ ಪ್ರಯತ್ನ. ಓಕೆ. ಅದಕ್ಕೆ ಮೊಟ್ಟ ಮೊದಲು ಆದಾಮನ ಬಳಿಗೆ ಬರ್ತಾನೆ. ಆದಾಮನು ಮೋಸ ಹೋಗದೇ ಇರುವುದರಿಂದ ಅವ್ವಳ ಬಳಿಗೆ ಹೋಗಿ ಅವ್ವಳ ಮೂಲಕ ಮೋಸ ಮಾಡಿ, ಆನಂತರ ಆದಾಮನನ್ನು ಈ ರೀತಿ ದಾರಿ ತಪ್ಪಿಸ್ತಾ ಇದ್ದಾನೆ, ದೇವರಿಂದ ದೂರ ಮಾಡುವಂಥ. ಅಂದರೆ ದೇವರ ಮಕ್ಕಳನ್ನು ಮೋಸಗೊಳಿಸಿ, ವಂಚಿಸಿ, ಅದರ ಮೂಲಕವಾಗಿ ದೇವರಿಗೆ ದುಃಖವನ್ನು ತರಿಸಿ ಅದನ್ನು ನೋಡಿ ಸಂತೋಷ ಪಡ್ತಾ ಇದ್ದಾನೆ. ಓಕೆ. ಎರಡನೇದಾಗಿ, ಈ ಲೋಕದಲ್ಲಿ ಇರುವಂಥ ಪ್ರತಿ ಮಕ್ಕಳನ್ನು ದಾರಿ ತಪ್ಪಿಸಿ, ದೇವರ ಒಂದು ಜ್ಞಾನವು ಯಾರಿಗೂ ಅರ್ಥ ಆಗದಂತೆ ಮರೆಮಾಡಿ, ಇವನು ತನ್ನ ಹತೋಟಿಯಲ್ಲಿ ಸೇರಿಸ್ಕೊಂಡು ಕೊನೆಯದಾಗಿ ಬೆಂಕಿ ಕೊಂಡಕ್ಕೆ ನಡೆಸೋದಕ್ಕೆ ಇವನು ಪ್ರಯತ್ನ ಮಾಡುವಂಥದ್ದು. ಓಕೆ. ಅದು ನಡೀತಾ ಇದೆ. ಆದರೆ ಮನುಷ್ಯರ ಮೂಲಕ ಏನಪ್ಪ ಅಂದರೆ ಏನು ಕೊಡೋಕ್ಕಾಗುತ್ತೆ ಅವನಿಗೆ? ಹೌದು, ಮನುಷ್ಯರು ಏನು ಕೊಡಲಿಕ್ಕಾಗುತ್ತೆ? ಏನು ಕೊಟ್ಟರು ಕೂಡ ಅವನಿಗೆ ಏನು ಸುಖ ಇಲ್ಲ. ಬೆಂಕಿ ಕೊಂಡ ಎನ್ನುವಂಥದ್ದು ಅವನಿಗೋಸ್ಕರ ಫಿಕ್ಸ್ ಆಗಿದೆ. ಆ ಬೆಂಕಿ ಕೊಂಡಕ್ಕೆ ಹೋಗಬಾರ್ದು ಎಂದು ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೂ ಅದು ತಪ್ಪಲ್ಲ, ಅವನಿಗೆ ಫಿಕ್ಸ್ ಆಗಿದೆ. ಒಟ್ಟಿನಲ್ಲಿ ಒಂದು ಕಾಲ ಬರುತ್ತೆ, ಆ ಕಾಲದ ಒಳಗಡೆ ಹೋಗ್ತಾನೆ ಅವನು. ದೇವರ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಬೇಕು ಅಂತ ಉದ್ದೇಶದಿಂದ ಅವನು ರಾತ್ರಿ ಹಗಲು ಪ್ರಯತ್ನ ಮಾಡ್ತಾ ಇದ್ದಾನೆ. ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂದು ತಿರುಗ್ತಾ ಇದ್ದಾನೆ ಅವನು. ಓಕೆ. ಬೆಂಕಿಯ ಕೊಂಡ ಮಾಡಲ್ಪಟ್ಟಿರುವಂಥದ್ದು ಸೈತಾನನಿಗೋಸ್ಕರ ಬೆಂಕಿಯ ಕೊಂಡ ಸಿದ್ಧವಾಗಿದೆ. ಅದಕ್ಕೊಂದು ಸಮಯ ಇದೆ. ಆ ಸಮಯ ಮುಗಿದ ಮೇಲೆ ಅವನು ಸೀದಾ ಹೋಗೋದು ಬೆಂಕಿ ಕೊಂಡಕ್ಕೆ. ಯಾಕೆಂದರೆ ಮತ್ತೇನು ಬರೆದ ಸುವಾರ್ತೆಯಲ್ಲಿ ಇರುತ್ತಲ್ಲ, 25ನೇ ಅಧ್ಯಾಯ 41ನೇ ವಚನದಲ್ಲಿ, ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಲ್ಪಟ್ಟಿರುವಂಥ ಬೆಂಕಿಯ ಕೊಂಡಕ್ಕೆ ನಡೀರಿ ಅಂತ ಹೇಳ್ತಾರೆ. ಅಂದರೆ ಪಿಶಾಚನಿಗೋಸ್ಕರ, ಸೈತಾನನಿಗೋಸ್ಕರ ಸಿದ್ಧವಾಗಿದೆ. ಓಕೆ. ಆ ಬೆಂಕಿ ಕೊಂಡ ಸಿದ್ಧವಾಗಿದೆ. ಆ ಬೆಂಕಿ ಕೊಂಡ ಅವನು ಮಾತ್ರವಲ್ಲ, ಅವನ ಮಾತಿಗೆ ಒಳಪಟ್ಟವರು, ಅವನ ಕ್ರಿಯೆಗಳಿಗೆ ಒಳಪಟ್ಟವರು, ಅವನಿಗೆ ಒಳಪಟ್ಟವರು ಇದ್ದಾರಲ್ಲ, ಅವರು ಕೂಡ ಆ ಬೆಂಕಿ ಕೊಂಡಕ್ಕೆ ಹೋಗ್ತಾರೆ. ನಾನೊಬ್ಬನೇ ಹೋಗೋದು ಏಕೆ, ದೇವರ ಮಕ್ಕಳನ್ನು ಕೂಡ ಹೇಳ್ಕೊಂಡು ಹೋಗ್ಬಿಡೋಣ ಅಂಥೇಳಿ. ಹೌದು, ಈ ಥರ ವಂಚನೆ ಮಾಡ್ತಾ ಇದ್ದಾನೆ. ಇವಾಗ ನಮ್ಮ ಮಧ್ಯದಲ್ಲಿ ಏನಾದರೂ ಲಾಸ್ ಆಯ್ತು ಅಂತ ಹೇಳ್ಕೊಂಡು, ಒಬ್ಬನೇ ಲಾಸ್ ಆದಾಗ ತುಂಬ ಪೇಚಾಡ್ತಾ ಇರ್ತಾನೆ. ನಮ್ಮ ಪಕ್ಕದಲ್ಲಿ 4-5 ಮಂದಿ ಲಾಸ್ ಆದ್ರೆ
ಅವಾಗ ಖುಷಿ ಪಡ್ತೇನೆ, ಹೋಗ್ಲಿ ಬಿಡು, ನಾನು ಮಾತ್ರ ಅಲ್ಲ ಅವನು ಕೂಡ ಲಾಸ್ ಆಗಿದ್ದಾನಲ್ಲ ನಾನು ಒಬ್ಬನೇ ಆಗಿಲ್ವಲ್ಲ, ಅವನು ಲಾಸ್ ಆಗಿದ್ದಾನೆ ಅಂತ. ಅಂತೇಳಿ ಖುಷಿ ಪಡ್ತಾನೆ. ಹೌದೌದು. ಇವಾಗ ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವನು ನಾನು ಮಾತ್ರ ಅಲ್ಲ, ದೇವರ ಮಕ್ಕಳನ್ನು ಕೂಡ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ. ಅವರು ಗೋಳಾಡ್ತಾರೆ, ನಾನು ಗೋಳಾಡ್ತೀನಿ. ಓಕೆ, ಅವರು ನಾವು ಗೋಳಾಡೋಣ. ಓಕೆ, ಇವ್ರು ಗೋಳಾಡುವಾಗ ದೇವರು ದುಃಖ ಪಡ್ತಾನಲ್ಲ. ಅದನ್ನ ನೋಡ್ಕೊಂಡು ಸಂತೋಷ ಒಂದು ಕಡೆ. ಒಂದು ರೀತಿಯಲ್ಲಿ ಸೈಕೋ ಥರ ಇವನು. ಯಾಕೆಂದರೆ ಇನ್ನೊಬ್ಬರು ದುಃಖ ಪಡುವಾಗ ಇವನು ಖುಷಿ ಪಡ್ತಾ ಇರ್ತಾನೆ. ಕೆಲವರು ಸೈಕೋಗಳು ಇರ್ತಾರೆ, ಏನು ಮಾಡ್ತಾರೆ ಅಂದರೆ ಅಮಾಯಕರನ್ನು ಹೊಡಿತಾ ಇರ್ತಾರೆ, ಹೊಡೆದಾಗ ಇವರು ಖುಷಿ ಪಡ್ತಾ ಇರ್ತಾರೆ. ಅಂಥ ಖುಷಿ ಪಡುವಂಥ ವ್ಯಕ್ತಿ ದುರಾತ್ಮ. ಓಕೆ, ಸೈತಾನನಿಗೆ ನಮ್ಮಿಂದ ಬೇಕಾಗಿರುವಂಥದ್ದು ಏನೂ ಇಲ್ಲ. ಬೇಕಾಗಿರುವಂಥದ್ದು ಏನಿದೆ ಹೇಳು? ಒಂದ್ಸರಿ ನಾವು ಹಣ್ಣು ಕೊಡ್ತೀವ, ಅವನಿಗೆ ಇಲ್ಲ, ತಿನ್ನಲ್ಲ. ಹಣ್ಣುಗಳು ಬೇಕಾಗಿಲ್ಲ ಅವನಿಗೆ. ಹಂಪಲುಗಳು ಏನಾದರೂ ಬೇಕಾ? ಅದೂ ಇಲ್ಲ. ಇಲ್ಲ. ಹೋಗಲಿ, ದುಡ್ಡು ಬೇಕಾ ಅವನಿಗೆ? ಅದೂ ಇಲ್ಲ. ಏನು ಬೇಕು? ನಮ್ಮನ್ನು ಅವನು ಬಳಸ್ಕೊಳ್ತಾ ಇದ್ದಾನೆ, ದಾರಿ ತಪ್ಪಿಸ್ತಾ ಇದ್ದಾನೆ, ದೇವರಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಒಟ್ಟಿನಲ್ಲಿ ಇವರು ದೇವರಿಗೆ ದಕ್ಕಬಾರ್ದು, ದೇವರಿಗೆ ಒಳಪಡಬಾರ್ದು. ಅದಕ್ಕೆ ಪಾಪಗಳೆಲ್ಲ ಹೃದಯದಲ್ಲಿ ತುಂಬಿಸಿ ಮಾಡಬಾರದ ಕೆಲಸಗಳನ್ನು ಅವನು ಮಾಡಿಸ್ತಾ ಇರ್ತಾನೆ. ಓಕೆ, ಎರಡನೇ ಪ್ರಶ್ನೆ ಕೇಳಿದೆ, ಅವನನ್ನು ಹೇಗೆ ಕಂಡುಹಿಡಿಬೇಕು? ಹೇಗೆ ಕಂಡುಹಿಡಿಬೇಕು? ಇವನು ಸೈತಾನನೆಂಬುದಾಗಿ ಹೇಗೆ ಕಂಡುಹಿಡಿಬೇಕು? ಇವನು ಸೈತಾನನೆಂದು, ಎರಡನೇದಾಗಿ ಸೈತಾನನ ಕೆಲಸ ಎಂದು. ಇವಾಗ ಪೇತ್ರನ ಬಳಿಗೆ ಸೈತಾನನು ಬಂದಿದ್ದಾನೆಂದು ಯೇಸು ಕ್ರಿಸ್ತರು ಕಂಡುಹಿಡಿತಾರೆ. ಹೌದು. ಅಲ್ಲಿ ಯೇಸು ಪ್ರಭು ಹೇಳಿದ ಮಾತೇನಪ್ಪ ಅಂದರೆ, ನಾನು ದೇವರ ಒಂದು ಚಿತ್ತವನ್ನು ನೆರವೇರಿಸೋದಕ್ಕೆ ಶಿಲುಬೆ ಮರಣ ಹೊಂದಬೇಕು, ಸಮಾಧಿ ಮಾಡಲ್ಪಡಬೇಕು, ಮೃತ್ಯುಂಜಯನಾಗಿ ಅಂದರೆ ಪುನರುತ್ಥಾನವನ್ನು ನಾನು ಹೊಂದಬೇಕು, ಇದು ದೇವರ ಚಿತ್ತ. ಹೌದು. ಪೇತ್ರನ ಹೇಳಿದ್ದೇನು? ಅದು ಎಂದಿಗೂ ಆಗಬಾರ್ದು ಅಂತಾನೆ. ಎಂದಿಗೂ ಆಗಬಾರ್ದು ಎನ್ನುವಂಥದ್ದು ಪೇತ್ರನ ಆಲೋಚನೆನ ಅಥವಾ ಸೈತಾನನ ಆಲೋಚನೆ? ಸೈತಾನ. ಅಂದರೆ ಯೇಸು ಕ್ರಿಸ್ತರು ಮೃತ್ಯುಂಜಯನಾಗಿ ಎದ್ದು ಬರಕೂಡ್ದು. ಇವಾಗ ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದಿದರೆ ಲೋಕಕ್ಕೆ ಪಾಪ ಕ್ಷಮಾಪಣೆ ಉಂಟಾಗುತ್ತೆ. ಹೌದು. ರಕ್ಷಣೆ ಮಾರ್ಗ ಬರುತ್ತೆ. ರಕ್ಷಣೆ ಮಾರ್ಗ ಬಂದರೆ ಪ್ರತಿಯೊಬ್ಬರು ಕೂಡ ನಿತ್ಯ ಜೀವನ ಪಡ್ಕೊಳ್ತಾರೆ. ನಿತ್ಯ ಜೀವನ ಪಡ್ಕೊಳ್ಳುವಂಥದ್ದು ಆಗಲೇಬಾರ್ದು ಅಂತೇಳಿ ಆಲೋಚನೆ ಮಾಡಿದ್ದು ಯಾರಪ್ಪ ಅಂದರೆ ಸೈತಾನ. ಓಕೆ. ಅದಕ್ಕೆ ಇದು ಎಂದಿಗೂ ಆಗಬಾರ್ದು ಅಂತೇಳಿ ಪೇತ್ರನ ಹೇಳ್ತಾನೆ. ಪೇತ್ರನ ಒಳಗಡೆ ಸೈತಾನ ಬರ್ತಾನೆ. ಓಕೆ. ಅದೇ ಪ್ರಕಾರ ಈಗಿನ ಕಾಲದಲ್ಲಿ ಕೂಡ ದೇವರ ಕೆಲಸ ಎಂದಿಗೂ ಆಗಬಾರ್ದು, ದೇವರ ಕೆಲಸ ನಡಿಬಾರ್ದು. ವಾಕ್ಯದ ಪ್ರಕಾರ ಏನಪ್ಪ ಅಂತಂದರೆ ಪ್ರತಿ ಮನುಷ್ಯನು ದೇವರ ಸೇವೆ ನಿಮಿತ್ತವಾಗಿ ಉಂಟಾಗಿದ್ದಾನೆ. ಹೌದು. ದೇವರ ಉದ್ದೇಶಗಳನ್ನು ನೆರವೇರಿಸೋದಕ್ಕೆ ಉಂಟಾಗಿದ್ದಾನೆ, ಸತ್ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಉಂಟಾಗಿದ್ದಾನೆ. ಯಾವಾಗ ನಾವು ಸತ್ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನಾವು ಸಿದ್ಧವಾಗ್ತೀವೋ, ಸಿದ್ಧವಾದಾಗ ಈ ಸತ್ಕಾರ್ಯಕ್ರಮಗಳನ್ನು ಮಾಡದಂತೆ ಏನಾದರೂ ಆಲೋಚನೆಗಳು ಬಂದಿದೆ ಅದು ಸೈತಾನನ ಆಲೋಚನೆ. ಇವಾಗ ನಮಗೆ ದೇವರ ಜ್ಞಾನ ತಿಳಿದಿದೆ. ದೇವರ ಜ್ಞಾನ ತಿಳಿದ ಮೇಲೆ ಸತ್ಕಾರ್ಯಕ್ರಮಗಳನ್ನು ಮಾಡಬೇಕು, ದೇವ್ರು ಮೆಚ್ಚುವಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನಮ್ಗೆ ಗೊತ್ತಾಗಿದೆ. ಗೊತ್ತಾದ ಮೇಲೆ ನಾವು ದೇವರ ಕಾರ್ಯಕ್ರಮಗಳನ್ನು ಮಾಡಬೇಕು, ದೇವರು ಮೆಚ್ಚುವಂಥ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನಾವು ಸಿದ್ಧರಾಗಿ ಹೆಜ್ಜೆ ಹಾಕಬೇಕು. ಹೆಜ್ಜೆ ಹಾಕದಂತೆ ನಮ್ಮನ್ನು ತಡಿತಾ ಇದ್ದಾನೆ ಯಾವುದೊಂದು ಆಲೋಚನೆ ಬರ್ತಾ ಇದೆ ಮನೆಯಲ್ಲಿ. ಇವಾಗ ಮನೆಯಲ್ಲಿ ಸುವಾರ್ತೆಗೋಸ್ಕರ ಹೋಗುವಂಥ ಸಮಯದಲ್ಲಿ ಏನ್ರಿ ಸುವಾರ್ತೆಗೆ ಹೋಗ್ತೀರಾ, ಮನೆಯಲ್ಲಿ ಅದಿಲ್ಲ ಇದಿಲ್ಲ ಅಂತೇಳಿ ಒಂದು ರೀತಿ ಕಿರಿಕಿರಿ ಮಾಡಿದಾಗ, ಹೆಂಡತಿ ಆಗಿರ್ಬೋದು ಇಲ್ಲ ಮಕ್ಕಳಾಗಿರ್ಬೋದು, ಯಾವುದೋ ಒಂದು ಕಿರಿಕಿರಿ ಮಾಡಿದಾಗ, ಇವಾಗ ಸುವಾರ್ತೆಗೋಸ್ಕರ ಮುಂದೆ ಹೆಜ್ಜೆ ಹಾಕಬೇಕಾ, ಇವರಿಗೆ ಊಟದಗೋಸ್ಕರ ಈ ವ್ಯವಸ್ಥೆ ಮಾಡಬೇಕಾ? ಸುವಾರ್ತೆಗೋಸ್ಕರ ಮುಂದಕ್ಕೆ ಹೋಗಬೇಕು. ಈ ಮನುಷ್ಯನ ಏನು ಮಾಡ್ಬೇಕಂದ್ರೆ, ಬುದ್ಧಿವಂತನಾದರೆ ಮನೆಯಲ್ಲಿ ಏನು ತೊಂದರೆ ಇಲ್ಲದಂತೆ ನೋಡ್ಕೋಬೇಕು. ಯಾಕೆಂದರೆ ಇವರಿಗೆ ಏನಾದರೂ ತೊಂದರೆ ಇದ್ದರೆ ಇವರು ಸುವಾರ್ತೆಗೆ ಅಡ್ಡಿ ಮಾಡ್ತಾರೆ. ಆದ್ದರಿಂದ ಇವ್ರು ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡಿ ನಾನು ಮುಂದೆ ಹೆಜ್ಜೆ ಆಗಬೇಕು ಅಂತೇಳಿ ಬುದ್ಧಿವಂತನಾಗಿ ಈತನು ಪ್ರವರ್ತನೆ ಮಾಡಬೇಕು. ಎರಡನೇದಾಗಿ ಕಷ್ಟ ಇದ್ದಾಗ ಮನೆಯಲ್ಲಿದ್ದವ್ರನ್ನ ಕೂಡ ದೇವರ ಮಾರ್ಗದಲ್ಲಿ ನಡೆಸಬೇಕು. ದೇವರ ಮಾರ್ಗದಲ್ಲಿ ಇವರನ್ನು ನಡೆಸಿದಾಗ ಇವರು ಬೆಂಬಲವಾಗಿ ನಿಂತ್ಕೊಳ್ತಾರೆ. ನೀವು ದೇವ್ರ ಸೇವೆಗೋಸ್ಕರ ನಿಂತ್ಕೊಳ್ಳಿ, ನಾವು ಕೆಲಸ ಮಾಡ್ತೀವಿ, ಹೊಟ್ಟೆ ತುಂಬ ಊಟ ಮಾಡೋಣ, ಇದ್ದದರಲ್ಲಿ ತೃಪ್ತಿ ಪಡೋಣ ಅಂತ. ಈ ರೀತಿ ಮನೆಯಲ್ಲಿ ನಡೆಯುತ್ತೆ. ಒಂದು ವೇಳೆ ಮನೆಯಲ್ಲಿ ಕಿರಿಕಿರಿ ಮಾಡಿದ್ದಾರೆ ಅಂದರೆ ಅಲ್ಲಿ ದೇವರ ಕೆಲಸ ಹಾಳು ಮಾಡೋದಕ್ಕೆ ಸೈತಾನನ ಕುತಂತ್ರ ನಡೀತಾ ಇದೆ ಅಂತ ಅರ್ಥ. ಓಕೆ, ಅರ್ಥ. ಮತ್ತೊಂದು ಕಡೆ ಸಭೆಯಲ್ಲಿ ನಾವೆಲ್ಲರೂ ದೇವರ ಮಕ್ಕಳು, ನಾವೆಲ್ಲರೂ ಏನಪ್ಪ ಅಂದರೆ ದೇವರ ಮಕ್ಕಳು. ಎಲ್ಲರಿಗಿದ್ದಂಥ ಜವಾಬ್ದಾರಿ ಏನು?
ಎಲ್ಲರಿಗಿದ್ದಂಥ ಜವಾಬ್ದಾರಿ ಏನಪ್ಪ ಅಂದರೆ, ಎಲ್ಲರೂ ಮಾಡುವಂಥದ್ದು ಏನಪ್ಪ ಅಂದರೆ, ಮೊಟ್ಟ ಮೊದಲು ದೀಕ್ಷಾ ಸ್ಥಾನ ತೊಗೊಂಡಿರಬೇಕು. ದೀಕ್ಷಾ ಸ್ಥಾನ ತೊಗೊಂಡಿಲ್ಲ ಅಂದರೆ ಯಾರು ತಡೀತಾ ಇದ್ದಾರೆ? ಸೈತಾನನು. ಹೃದಯದಲ್ಲಿ ಇನ್ನು ಇವಾಗ ಯಾಕೆ ಆಮೇಲೆ ನೋಡೋಣ, ಇನ್ನೊಂದು ಸರಿ ನೋಡೋಣ ಅಂಥೇಳಿ ಈ ಆಲೋಚನೆ ಬರ್ತಾ ಇದೆ ಅಂದರೆ ಅಲ್ಲಿ ಸೈತಾನನು ಕೊಡುವಂಥ ಆಲೋಚನೆ ಏನಪ್ಪ ಅಂದರೆ, ಇನ್ನೊಂದು ಸಾರಿ ನೋಡೋಣ, ಇವಾಗ ಬೇಡ ಅಂಥೇಳಿ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಸೈತಾನನ ಕೆಲಸ ನಡೀತಾ ಇದೆ. ಓಕೆ, ಅಂದರೆ ದೀಕ್ಷಾ ಸ್ನಾನ ಯಾರಾದರೆ ತಡ ಮಾಡ್ತಿದಾರೋ ಅವರು ಎಲ್ಲರ ಹೃದಯದಲ್ಲಿ ಸೈತಾನನ ಕಾರ್ಯ ಮಾಡ್ತಿದ್ದಾನೆ. ಒಳಗಡೆ ಹೃದಯದಲ್ಲಿ ಸೈತಾನನ ಕಾರ್ಯ. ಯಾಕೆಂದರೆ ಲೋಕದ ಆಸೆಗಳು ಹುಟ್ಟುತ್ತಾ ಇದೆ. ನಾನು ದೀಕ್ಷಾ ಸ್ಥಾನ ತೊಗೊಂಡ ಮೇಲೆ ಮತ್ತು ನಾನು ಸಿನಿಮಾಕ್ಕೂ ಹೋಗೋದು ಹೇಗೆ, ಮತ್ತು ಅಲ್ಲಿ ಕೆಲವರಿಗೆ ಈ ಹುಡುಕುತನ ಚಟ ಇರುತ್ತೆ, ಆಮೇಲೆ ಇನ್ನೂ ಅನೇಕ ಚಟಗಳಿರುತ್ತೆ, ಸಿಗರೇಟು, ಬೀಡಿಗಳು, ಆಮೇಲೆ ಬ್ರ್ಯಾಂಡಿ, ವಿಸ್ಕಿ, ಇವೆಲ್ಲ ಚಟಗಳಿರುತ್ತಲ್ಲ, ಇವೆಲ್ಲ ಬಿಡಬೇಕಾಗತ್ತೆ. ಅಯ್ಯೋ ಮತ್ತೆ ತೊಗೊಂಡ್ರೆ ಇದೆಲ್ಲ ಬಿಡಬೇಕಾಗತ್ತಲ್ಲ ಅಂತೇಳಿ ಒಳಗಡೆ ಹುಟ್ಟುತ್ತೆ. ಒಳಗಡೆ ಯಾರು ಹುಟ್ಟಿಸ್ತಾರೆ? ಸೈತಾನನ್. ಅಲೋ, ನೀನು ಸಿಗರೇಟು, ಬೀಡಿ, ಆಮೇಲೆ ಕುಡಿಯೋದು ಇವೆಲ್ಲ ಬಿಡಬೇಕಾಗತ್ತೆ, ನಿನ್ನ ಕೈಲಿ ಆಗುತ್ತಾ? ಸುಮ್ಮನೆ ಯಾಕೆ ತೊಗೊಳ್ತೀಯ? ಆಮೇಲೆ ನೋಡು ಇನ್ನೊಂದು ಸರಿ ನೋಡೋಣ ಅಂತ ಹೇಳ್ಬಿಡು ಅವ್ರಿಗೆ, ನಿಮ್ಮ ಪಾಸ್ಟ್ರಿಗೆ. ಹೀಗೆ ದಾರಿ ತಪ್ಪಿಸಿ ಒಂದು ದಿನ ಸಾಯುವಂಥ ಪರಿಸ್ಥಿತಿ ತಂದಿಡ್ತಾನೆ ಅವನು. ಅರ್ಧಕ್ಕರ್ಧ ಜನ ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದು ಇದಕ್ಕೆ ಕಾರಣನೇ ಇದಂಗೆ. ಬಹಳ ಮಂದಿ ದೀಕ್ಷಾ ಸ್ಥಾನನೇ ಪಡ್ಕೊಂಡಿಲ್ಲ, ಮತ್ತೆ ನಾವು ಸನಾತನ ಕ್ರೈಸ್ತರಂತ ತಿಳ್ಕೊಳ್ತಾರೆ. ಅಂದರೆ ದೀಕ್ಷಾ ಸ್ಥಾನ ಪಡ್ಕೊಳ್ಳೋದೇ ಕ್ರೈಸ್ತರಾಗ್ತಾರೆ ಯಾರಾದರೂ? ದೀಕ್ಷಾ ಸ್ಥಾನ ತಗೊಳ್ಳೋದು ಹೋದರೆ ಯಾರು ಕೂಡ ಕ್ರೈಸ್ತರಾಗಲ್ಲ. ಏನು ಮಾಡಿದ್ದಾನೆ ಸೈತಾನ? ನೀವು ಇವರನ್ನು ತಡೆದಿದ್ದಾನೆ, ಅಲ್ಲಿ ಒಂದು ಕೆಲಸ. ಆಮೇಲೆ ದೀಕ್ಷಾ ಸ್ಥಾನ ಪಡ್ಕೊಂಡ ಮೇಲೆ, ಪಡ್ಕೊಂಡ ನಂತರ ಸಭೆಯಲ್ಲಿ ಸೇರಿಸಲ್ಪಡ್ತಾರೆ, ದೇವರ ರಾಜ್ಯದಲ್ಲಿ ಸೇರಿಸಲ್ಪಡ್ತಾರೆ. ಅವಾಗ ಏನು ಮಾಡಬೇಕು? ಇವರೆಲ್ಲರೂ ದೇವರ ಕೆಲಸದಲ್ಲಿರಬೇಕು. ಮೊಟ್ಟ ಮೊದಲೇನು? ದೇವರ ವಾಕ್ಯವನ್ನು ಓದಬೇಕು, ವಿಧೇಯರಾಗಬೇಕು, ಪ್ರಾರ್ಥನೆ ನಡಿಬೇಕು, ಹೌದಲ್ವ? ಪ್ರಾರ್ಥನೆ ನಡಿಬೇಕು, ದೇವರನ್ನ ಘನಪಡಿಸ್ಬೇಕು, ಸಭೆ ಸಹವಾಸದಲ್ಲಿರಬೇಕು, ಆಮೇಲೆ ಇನ್ನೊಬ್ಬರನ್ನ ನಾವು ಕ್ಷಮಿಸಬೇಕು. ಎಲ್ಲ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮಗಳು, ದೇವರ ಒಂದು ಸಹವಾಸ, ಇವೆಲ್ಲ ಇರಬೇಕು. ಹೌದು. ಇದ್ದಾಗ ದೇವರು ಮೆಚ್ಚುವಂಥ ಕಾರ್ಯಕ್ರಮ ನಡೆದು ಹೋಗುತ್ತೆ. ಇದರಲ್ಲಿ ಏನಾದರೂ ಮಿಸ್ ಆದಾಗ ಮಿಸ್ ಮಾಡ್ತಾ ಇರ್ತೀವಿ. ಪ್ರಾರ್ಥನೆ ಮಾಡೋದು ಮಿಸ್ ಮಾಡ್ಕೊಳ್ತಾ ಇರ್ತೀವಿ. ಮನೆಯಲ್ಲಿ, ಕುಟುಂಬದಲ್ಲಿ, ಸಭೆಯಲ್ಲಿ ದೇವರನ್ನು ಘನಪಡಿಸೋದು ಕೂಡ ಮಿಸ್ ಆಗ್ತಾ ಇರ್ತೀವಿ. ದೇವರನ್ನು ಘನಪಡಿಸುವಂಥದ್ದು ಅಂದರೆ ಎರಡು ರೀತಿಯಲ್ಲಿ. ಒಂದು ನಮ್ಮ ಹೃದಯಪೂರ್ವಕ, ಎರಡನೇದು ಕ್ರಿಯೆ ಮೂಲಕ. ಹೃದಯದ ಮೂಲಕ ಬರಬೇಕು, ಹಾಡಿನ ಮೂಲಕ ಬರಬೇಕು, ತುಟಿಗಳಿಂದ ಬರಬೇಕು. ಎರಡನೇದಾಗಿ ಕ್ರಿಯೆಗಳ ಮೂಲಕ ಇರಬೇಕು. ತುಟಿಗಳ ಮೂಲಕ ಬಂದಿದೆ, ಕ್ರಿಯೆ ಇಲ್ಲಾಂದರೆ ಪ್ರಯೋಜನ ಇಲ್ಲ. ಸೈತಾನ ಎಳಿತಾ ಇದ್ದಾನೆ. ಕ್ರಿಯೆ ಇದೆ, ತುಟಿಗಳ ಮೂಲಕ ಇಲ್ಲಾಂದರೆ, ಕ್ರಿಯೆ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಮಾಡೋದು, ಇಲ್ಲಪ್ಪ ಅಂದರೆ ಸೇವೆ ಮಾಡೋದು, ಏನೋ ಮಾಡ್ತಾ ಇದ್ದೀವಿ. ಅಂದರೆ ತುಟಿಗಳ ಮೂಲಕ ಆರಾಧನೆ ಮಾಡ್ತಾ ಇಲ್ಲ. ಹೌದು. ದೇಹ, ಮನಸ್ಸು ಎಲ್ಲ ದೇವರ ಸೇವೆ ನಿಮಿತ್ತವಾಗಿ ಸಂಪೂರ್ಣವಾಗಿ ಕೆಲಸದಲ್ಲಿರಬೇಕು. ಇದರಲ್ಲಿ ಏನಾದರೂ ಮಿಸ್ ಆದರೆ ಅವಾಗ ಸೈತಾನ ಎಳಿತಾ ಇರ್ತಾನೆ. ಓಕೆ, ಅಲ್ಲಿ ಸೈತಾನನ ಕೆಲಸ ನಡೀತಾ ಇದೆ ಅಂತ ಅರ್ಥ. ಅಂದರೆ ದೇವರ ಸೇವೆಗೆ ಅಡ್ಡಿ ಮಾಡ್ತಿದ್ದಾನೆ ಅಂತಂದ್ರೆ ಅದು ಸೈತಾನ ಕೆಲಸನೇ. ಅದು ನಮ್ಮ ಹೃದಯದಲ್ಲಿ ಆಗಿರಬಹುದು, ಹೊರಗೆ ಆಗಿರಬಹುದು. ಅಲ್ಲಿ ಸೈತಾನನು ಆಲೋಚನೆ ಕೊಡ್ತಾ ಇದ್ದಾನೆ ಅಂತ ಅರ್ಥ. ಇವಾಗ ಈ ಮನುಷ್ಯನು ಸೈತಾನನು ಕೊಟ್ಟಿರುವಂಥ ಆಲೋಚನೆಗೆ ಒಳಪಡ್ತಾ ಇದ್ದಾನ, ಅಥವಾ ಈ ಆಲೋಚನೆಯ ಪಕ್ಕಕ್ಕಿಟ್ಟು ದೇವರ ಸೇವೆಯಲ್ಲಿ ಮುಂದೆ ಹೋಗ್ತಾ ಇದ್ದಾನೆ ಅನ್ನೋದು ಇಲ್ಲಿ ಪ್ರಶ್ನೆ ಬರುತ್ತೆ. ಅವೆರಡರ ಮಧ್ಯದಲ್ಲಿ ಈ ವ್ಯಕ್ತಿ ನಿರ್ಣಯಿಸ್ಕೋಬೇಕು. ಈ ವ್ಯಕ್ತಿ ಒಂದು ದೃಢ ನಿರ್ಣಯ ತಗೊಂಡು ಮುಂದೆ ಹೆಚ್ಚಾಗಬೇಕು, ನಡೀತಾ ಇರಬೇಕು, ಮುಂದೆ ಹೋಗ್ತಾ ಇರಬೇಕು. ಸೊ ಈಗಲೂ ಬರ್ತಾನೆ ಅಂತೀರ ಹಾಗಾದರೆ? ಎಲ್ಲರ ಕಡೆ ಬರ್ತಾ ಇರ್ತಾನೆ. ಯಾಕೆಂದರೆ ದೇವರಿಗೆ ಇಷ್ಟವಾಗದೇ ಇರುವಂಥ ಒಂದು ಆಲೋಚನೆಗಳು ಅವನು ಹುಟ್ಟಿಸ್ತಾನೆ ಇರ್ತಾನೆ. ಓಕೆ, ದೇವ್ರು ಮೆಚ್ಚದೇ ಇರುವಂಥ ಆಲೋಚನೆಗಳು ಹುಟ್ಟಿಸ್ತಾ ಇರ್ತಾನೆ. ಅವನು ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಎಲ್ಲಿ ತನಕಪ್ಪ ಅಂದರೆ ನಾವು ಸಾಯೋ ತನಕ ಅವನು ಪ್ರಯತ್ನ ಬಿಡಲ್ಲ. ಓಕೆ, ಯಾಕೆಂದರೆ ಅವನು ಮಾತ್ರ ಅಲ್ಲ, ಅವನ ಟೀಮ್ ಇದೆ, ದೊಡ್ಡ ಟೀಮ್ ಇದೆ, ದುರಾತ್ಮಗಳ ಟೀಮ್, ಸೈನ್ಯ. ಒಂದು ಎರಡು ಅಲ್ಲ, ಅನೇಕ ದೆವ್ವಗಳು ಬರ್ತಾ ಇರ್ತವೆ ಹೃದಯದಲ್ಲಿ. ಒಂದು ಆಲೋಚನೆಗಳು. ಕೇಂದ್ರ ಸ್ಥಾನ ಮಾನವನ ಹೃದಯ. ಕೇಂದ್ರ ಸ್ಥಾನ ಮಾನವನ ಹೃದಯ. ದೇವ್ರಿಗೂ ಕೂಡ ಕೇಂದ್ರ ಸ್ಥಾನ ಮಾನವನ ಹೃದಯ. ದೇವ್ರಿಗೆ ಬೇಕಾದದ್ದು ಮಾನವನ ಹೃದಯ. ಸೈತಾನನಿಗೆ ಬೇಕಾದದ್ದು ಕೂಡ ಮಾನವನ ಹೃದಯ. ಸೈತಾನನಿಗೆ ಏನಪ್ಪ ಅಂದರೆ ರಕ್ತ ಇಲ್ಲಾಂದರೆ ಅದು ಬೇಕಾಗಿಲ್ಲ. ದೇವ್ರಿಗೂ ಕೂಡ ಇದೇನು ಬೇಕಾಗಿಲ್ಲ. ಮಾನವನ ಹೃದಯದಲ್ಲಿ ಜಾಗ ಬೇಕು. ಓಕೆ, ಇವರಿಬ್ಬರ ಮಧ್ಯದಲ್ಲಿ ಯಾರಿಗೆ ಜಾಗ ಕೊಡ್ತಾರೆ?
ಸೈತಾನನಿಗೆ ಜಾಗ ಕೊಡ್ತಾ ಇದ್ದಾರಾ ಅಥವಾ ದೇವರಿಗೆ ಜಾಗ ಕೊಡ್ತಾ ಇದ್ದಾರಾ? ಅದು ಮನುಷ್ಯರ ಕೈಯಲ್ಲಿದೆ. ಅದು ಮನುಷ್ಯರ ಕೈಯಲ್ಲಿರುತ್ತೆ. ಹೇಗೆ ನಡೀತಾ ಇದೆ ಇವಾಗ? ನಮ್ಮ ಕ್ರಿಯೆಗಳ ಮೂಲಕ ಗೊತ್ತಾಗುತ್ತೆ. ನಾವು ಯಾರ ಮೇಲಾದರೂ ಚಾಡಿಗಳು ಹೇಳ್ಕೊಂಡಿದ್ದೀವಿ ಅಂತಂದ್ರು ಅದು ಕೂಡ ಸೈತಾನನ ಕ್ರಿಯೆ. ದ್ವೇಷ ಮಾಡಿದ್ದೀವಿ ಅಂದರೂ ಸೈತಾನನ ಆಲೋಚನೆಗಳು. ಹೌದು. ಓಕೆ, ಇನ್ನೊಂದು ದೇವ್ರ ಕೆಲಸ ಹಾಳು ಮಾಡಿದ್ದೀವಿ ಅಂದರೂ ಕೂಡ ಒಟ್ಟಿನಲ್ಲಿ ಸೈತಾನನ ಆಲೋಚನೆ ಅಲ್ಲಿ ನಡೀತಾ ಇದೆ ಅಂತ ಅರ್ಥ. ಸುಲಭವಾಗಿ ದೇವ್ರ ವಾಕ್ಯ ಗೊತ್ತಾದರೆ ಸೈತಾನ ಯಾರಂತ ಗೊತ್ತಾಗ್ಬಿಡುತ್ತೆ. ಓಕೆ. ದೇವ್ರ ವಾಕ್ಯ ಗೊತ್ತಿಲ್ಲ ಅಂದರೆ ಸೈತಾನನ ಬಗ್ಗೆ ನಾವು ಕಂಡುಹಿಡಿಯೋಕೆ ಆಗಲ್ಲ. ಓಕೆ. ಹಾಂ, ಅಂದರೆ ದೇವರ ವಾಕ್ಯದ ಪರಿಜ್ಞಾನ ನಮಗಿದ್ದಾಗ ಸೈತಾನನ ಕ್ರಿಯೆಗಳಿಗೆ ಗೊತ್ತಾಗ್ಬಿಡುತ್ತೆ ಸುಲಭವಾಗಿ. ನಾವು ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಕೂಡ ಇಲ್ಲಿ ನಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾನೆ ದುರಾತ್ಮ ಅಂತ ಗೊತ್ತಾಗುತ್ತೆ. ಹಾಡಾಡುವಾಗಲೂ ವಾಕ್ಯ ಹೇಳುವಾಗಲೂ ಒಂದು ವೇಳೆ ವಾಕ್ಯವನ್ನು ನಾವು ತಪ್ಪಾಗಿ ಹೇಳಿದಾಗ, ಅಂದರೆ ವಾಕ್ಯಗಳಲ್ಲಿ ಒಂದು ಅರ್ಥ ಇದ್ದರೆ ಬೇರೆ ರೀತಿಯಲ್ಲಿ ಅರ್ಥ ವಿವರಿಸಿದಾಗ ಅಲ್ಲಿ ಕೂಡ ಗೊತ್ತಾಗುತ್ತೆ ನಾವು ದಾರಿ ತಪ್ಪುತ್ತಾ ಇದ್ದೀವಿ ಅಂತ. ಓಕೆ. ಈ ದಾರಿ ತಪ್ಪುವಂಥ ಆಲೋಚನೆ ಅದು ಮಾಡುತ್ತೆ ಪ್ರಯತ್ನ. ಓಕೆ. ಇವಾಗಲೂ ಮಾಡುತ್ತೆ. ಅಂದರೆ ದೇವರ ಮಾರ್ಗದಿಂದ ದೂರ ಮಾಡುವಂಥ ಪ್ರತಿಯೊಂದು ಸೈತಾನನೇ. ಅದು ಸೈತಾನನ ಆಲೋಚನೆಗಳು ಕ್ರಿಯೆ ಮನುಷ್ಯರ ಮೂಲಕ ನಡೆಯುತ್ತೆ. ಓಕೆ. ಸೈತಾನನು ಒಂದು ವ್ಯಕ್ತಿನ ಅಂಕಲ್ ಕಣ್ಣಿಗೆ ಕಾಣಿಸ್ತಾನೆ? ಸೈತಾನನು ದುರಾತ್ಮ ಕಣ್ಣಿಗೆ ಕಾಣಲ್ಲ. ವಾಕ್ಯಗಳಿದ್ದರೆ ಮನೋನೇತ್ರಗಳಿಗೆ ಗೊತ್ತಾಗುತ್ತೆ. ದೇವರ ವಾಕ್ಯದ ಪರಿಜ್ಞಾನ ನಮಗೆ ಇದ್ದರೆ ದುರಾತ್ಮನ ಹೇಗಿದ್ದಾನೆ, ಅವನ ಕ್ರಿಯೆಗಳೇನು, ಅವನು ಯಾವ ರೀತಿ ಇದ್ದಾನೆ ಅನ್ನೋದು ಮನೋನೇತ್ರಗಳಿಗೆ ಅರ್ಥ ಆಗುತ್ತೆ. ಓಕೆ. ಅಂದರೆ ನಾನು ತುಂಬ ಕ್ರೈಸ್ತ ಕುಟುಂಬದಲ್ಲಿ ನಾನು ಚಿಕ್ಕ ಉದಾಹರಣೆ ಕೇಳ್ತೇನೆ. ಒಬ್ಬರು ಕ್ರೈಸ್ತರ ಕುಟುಂಬದಲ್ಲಿ ಮಗು ಆಗಿತ್ತು ಅವ್ರಿಗೆ. ಆ ಮಗು ಏನು ಮಾಡ್ತಿದೆ ಅಂದರೆ ಅಳ್ತಿದೆ, ಜಾಸ್ತಿ ಅಳ್ತಿದೆ. ರಾತ್ರಿ ಎಲ್ಲ ಮಲಗ್ತಿರ್ಲಿಲ್ಲ, ಅಳ್ತಿದೆ. ಮಾರನೇ ದಿನಕ್ಕೆ 1-2 ದಿನ ನೋಡಿದ್ರು, 3ನೇ ದಿನಕ್ಕೆ ಕರೆದು ಹೇಳಿದ್ರು ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರು. ಸರಿ ಆಯಿತು, ಪ್ರೇಯರ್. ಏನು ವಿಷಯ ಪ್ರಾರ್ಥನೆಗೆ? ಈ ಥರ ಮಗು ನಿಲ್ಲಿಸ್ತಾನೆ ಇಲ್ಲ, ಅಳ್ತಿದೆ. ನಮಗೇನು ಅನ್ನಿಸ್ತಿದೆ ಅಂದರೆ ನಮ್ಮ ತಂದೆ ನಮ್ಮ ತಾತ ಅವರು ತೀರ್ಕೊಂಡಿದ್ರು ರೀಸೆಂಟಾಗಿ. ಸೊ ಅವ್ರೇನಾದರೂ ದೆವ್ವದ ರೂಪದಲ್ಲಿ ಬಂದ್ಬಿಟ್ಟು ನಮ್ಮ ಮಗುಗೆ ಬಂದಿದೆಯೇನೋ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಕೇಳಿದ್ರು. ಫಸ್ಟ್ ಟೈಮ್ ಆ ಥರ ಪ್ರಶ್ನೆ ಕೇಳಿದ್ದು, ಆ ಥರ ಅವರು ಆ ಥರ ಮಾತು ಕೇಳಿದ್ದೆ ಫಸ್ಟ್ ಟೈಮ್ ನಾನು. ಆ ಥರ ಮಗು ಅಳುತ್ತೆ ಅಂತಂದರೆ ಹಾಲಿಲ್ಲ ಅಂದರೆ ಅಳುತ್ತೆ, ಏನಾದರೂ ತೊಂದರೆ ಇದ್ರೆ ಅಷ್ಟೇ ಅಲ್ವಾ. ಆ ಮಗುಗೆ ಏನಪ್ಪ ಅಂದರೆ ಹಸಿವಾಗಿರುತ್ತೆ, ಇಲ್ಲಾರು ಅವ್ರ ದೇಹದಲ್ಲಿ ಏನೋ ಒಂದು ನೋವಿರುತ್ತೆ, ಅದು ಹೇಳ್ಕೊಳ್ಳಲ್ಲ. ಆ ನೋವಿಗೆ ಅಳೋದು ಬಿಟ್ಟರೆ ಮತ್ತೇನಿಲ್ಲ ಅಲ್ಲ. ನನಗೆ ಅಷ್ಟೇ ಗೊತ್ತಿತ್ತು ಅಂಕ. ಅವರು ಒಂದು ಹೊಸ ರೀತಿಯಾದಂಥ ಉತ್ತರ ಕೊಟ್ಟರು. ಏನಂತಂದರೆ ಈ ಥರ ರೀಸೆಂಟಾಗಿ ನಮ್ಮ ತಾತ ಅವರು ಯಾರೋ ತೀರ್ಕೊಂಡ್ರು, ಸೊ ಅವರು ಬಂದು ಈ ಥರ ಮಾಡ್ತಿದ್ದಾರೆ, ಅದಕ್ಕೆ ಪಾಪು ಅಳ್ತಿದೆ, ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಕೇಳಿದ್ರು. ಅಂದರೆ ದೆವ್ವ ಸೈತಾನ ಇಂಥ ಕೆಲಸಗಳೆಲ್ಲ ಮಾಡ್ತಾನ ಅಂಕ. ಇವಾಗ ಮಗು ಇದೆಯಲ್ಲ, ಮಗು ಅಳೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಮಗುವಲ್ಲಿ ನೋವಿರುತ್ತೆ, ಹಸಿವಿರುತ್ತೆ. ವೈದ್ಯರ ಬಳಿಯಲ್ಲಿ ಹೋಗಿ ಏನೋ ಮೆಡಿಸಿನ್ ತೊಗೊಂಡು ಇದು ಮಾಡ್ಕೋಬೋದು. ಕೆಲವರು ಇನ್ನೂ ಅಳ್ತಾ ಇರ್ತಾರೆ, ಅಲ್ಲಿ ಬಂದು ಸೈತಾನ್ ಇದೆ ಅಂತ ತಪ್ಪದು, ಸೈತಾನಲ್ಲ. ಆದರೆ ಬೈಬಲ್ ಪ್ರಕಾರ ಸತ್ತಂಥ ಆತ್ಮಗಳು ಒಂದೇ ಒಂದು ಕ್ಷಣದಲ್ಲಿ ಪಾತಾಳಕ್ಕೆ ಹೋಗ್ತವೆ. ಪಾತಾಳದಲ್ಲಿ 2 ಸ್ಥಳ ಇದೆ. ನೀತಿವಂತರು ಇರುವಂಥ ಸ್ಥಳ ಪರದೈಸಿ ಅಂತಾರೆ. ನೀತಿವಂತರು ಇರುವಂಥ ಸ್ಥಳ ಪರದೈಸು. ಅನೀತಿವಂತರು ಇರುವಂಥ ಸ್ಥಳ ಯಾತನೆ ಪಡುವಂಥ ಸ್ಥಳ ಪಾತಾಳ ಲೋಕದಲ್ಲಿ. ಅವರು ಒಂದೇ ಒಂದು ಕ್ಷಣದಲ್ಲಿ ಹೋಗ್ಬಿಡ್ತಾರೆ. ಇಲ್ಲಿ ಸತ್ತೋದ್ರೆ ಒಂದೇ ಒಂದು ಕ್ಷಣದಲ್ಲಿ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಂದ ಭೂಮಿ ಮೇಲೆ ಬರೋದಕ್ಕೆ ಅವಕಾಶ ಇಲ್ಲವೇ ಇಲ್ಲ ಅಂತೇಳಿ ದೇವರು ಹೇಳ್ತಾರೆ. ಮತ್ತೆ ಬರಲಿಕ್ಕೆ ಆಪ್ಷನೇ ಇಲ್ಲ. ಒಂದು ವೇಳೆ ಬರಬೇಕಂದ್ರೆ ಅದು ದೇವರ ಅನುಮತಿ ಮೂಲಕ ಬರ್ತಾರೆ. ಯಾರೋ ಒಬ್ಬರು ಬಂದಿದ್ದಾರೆ ಅಷ್ಟೇ ಆಗಲಿ. ಇವಾಗ ಸಮುವೇಲನ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ. ಆ ಸಮುವೇಲನ ಬರಬೇಕಂದ್ರೂ ಕೂಡ ದೇವರ ಕೃಪೆ ಮೂಲಕ ಬರ್ತಾನೆ. ಯಾರೋ ಒಂದು ದುರಾತ್ಮ ಶಕ್ತಿಯಿಂದ ಬರೋದಕ್ಕೆ ಸಾಧ್ಯ ಇಲ್ಲ. ದೇವರ ಪರ್ಮಿಷನ್ ಇಂದ ದೇವರ ಅನುಮತಿಯಿಂದ ಬರ್ತಾರೆ. ಅದು ಬಿಟ್ಟರೆ ಬೇರೆ ಇಲ್ಲ. ಆದರೆ ಸತ್ತೋದರು ಯಾರೇ ಆಗಿರ್ಬೋದು, ಒಂದೇ ಒಂದು ಕ್ಷಣದಲ್ಲಿ ಪಾತಾಳ ಲೋಕಕ್ಕೆ ಹೋಗ್ತಾರೆ, ಅಲ್ಲಿಂದ ಭೂಲೋಕಕ್ಕೆ ಬರೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಪ್ರಸಂಗಿ ಗ್ರಂಥದಲ್ಲಿ ಇರುತ್ತಲ್ಲ. ಈ ಸಂದರ್ಭದಲ್ಲಿ ಯಾಕೆಂದ್ರೆ ಇದು ದೊಡ್ಡ ಪ್ರಶ್ನೆ ತುಂಬ ಜನಕ್ಕೆ ಇದೆ. ಒಂದ್ಸರಿ ನೋಡ್ಬಿಡೋಣ. ಯಾಕಂದ್ರೆ ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 5ನೇ ವಚನದಲ್ಲಿ, ಜೀವಿತರಿಗೆ ಸಾಯುತ್ತೇವೆಂಬ ತಿಳುವಳಿಕೆಯುಂಟಷ್ಟೇ, ಹೌದು, ಸತ್ತವರಿಗೋ ಯಾವ ತಿಳುವಳಿಕೆಯೂ ಇಲ್ಲ, ಅವರಿಗೆ ಇನ್ನು ಮೇಲೆ ಪ್ರತಿಫಲವೇನೂ ಇಲ್ಲ, ಅವರ ಜ್ಞಾಪಕವೇ ಹೋಯಿತಲ್ಲವೇ. ಅವರು ಸತ್ತಾಗಲೇ ಅವರ ಪ್ರೀತಿಯೂ ಹಗೆಯೂ ಹೊಟ್ಟೆ ಕಿಚ್ಚು ಅಳಿದು ಹೋದವು. ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದಿಗೂ ಪಾಲೇ ಇಲ್ಲ. ಸಾಕು
ನೋಡಿ ಎಷ್ಟು ಚೆನ್ನಾಗಿ ದೇವರು ಬರೆಸಿದ್ದಾರೆ ಅಂದರೆ ಪ್ರಸಂಗಿ ಮೂಲಕ, ಅಂದರೆ ಸೊಲೊಮೋನನ ಮೂಲಕ. ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯೇ ಲೇಸು, ಜೀವಿತರಿಗೆ ಸಾಯುತ್ತೇವೆಂಬ ತಿಳುವಳಿಕೆಯೂ ಉಂಟಷ್ಟೇ, ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ, ಅವರಿಗೆ ಇನ್ನು ಮೇಲೆ ಪ್ರತಿಫಲವೇನೂ ಇಲ್ಲ, ಅವರ ಜ್ಞಾಪಕವೇ ಹೋಯ್ತಲ್ಲವೇ. ಅವರು ಸತ್ತಾಗಲೇ ಅವರ ಪ್ರೀತಿಯು ಹಗೆಯು ಹೊಟ್ಟೆ ಕಿಚ್ಚು ಅಳಿದು ಹೋದವು, ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಎಂದಿಗೂ ಪಾಲಿಲ್ಲ ಅಂತ ಹೇಳ್ತಾರೆ. ಹೌದಲ್ವಾ? ಅಂದರೆ ಸತ್ತ ಮೇಲೆ ಅವರು ಒಂದೇ ಒಂದು ಕ್ಷಣದಲ್ಲಿ ಯಾತನೆ ಪಡುವಂಥ ಲೋಕಕ್ಕೆ ಹೋಗಬೇಕು. ನೀತಿವಂತರಾದರೆ ಪರದೇಶಿಗೆ ಹೋಗ್ತಾರೆ, ಅನೀತಿವಂತರಾದರೆ ಯಾತನೆ ಪಡುವಂಥ ಲೋಕಕ್ಕೆ ಹೋಗ್ತಾರೆ. ಅಲ್ಲಿಂದ ಭೂಲೋಕಕ್ಕೆ ಬರೋದಕ್ಕೆ ಅವಕಾಶ ಇಲ್ಲ, ಪ್ರೀತಿ ಇಲ್ಲ, ಹಗೆ ಇಲ್ಲ, ದ್ವೇಷ ಇಲ್ಲ, ಎಲ್ಲ ಮುಗೀತು. ಓಕೆ. ಮತ್ತು ಭೂಮಿ ಮೇಲೆ ಬರೋದಕ್ಕೆ ಅವಕಾಶ ಇಲ್ಲ. ಎರಡನೇದಾಗಿ ಅವರಲ್ಲಿ ಪ್ರೀತಿ ಇರಲ್ಲ, ಮೂರನೇದಾಗಿ ಹಾಗೇನೂ ಇರಲ್ಲ, ಪ್ರೀತಿ ಇಲ್ಲ, ಹಾಗೇನೂ ಇಲ್ಲ, ಮುಗೀತು. ಲೋಕದಲ್ಲಿ ಅವ್ರಿಗೆ ಏನು ಕೆಲಸ ಕೊಡಲ್ಪಟ್ಟಿದೆಯೋ, ಎಷ್ಟು ಕಾಲ ಕೊಡಲ್ಪಟ್ಟಿದೆಯೋ ಅವ್ರದ್ದು ಮುಗೀತು. ಈ ಲೋಕದ ಮೇಲೆ ಪ್ರೀತಿ, ಹಾಗೆ ದ್ವೇಷ ಏನೂ ಇಲ್ಲ, ಆಯಿತು, ಏನೂ ಇಲ್ಲ. ಮತ್ತು ತುಂಬ ಜನ ಹೇಳ್ತಾರಲ್ಲ, ಸತ್ತೋದವರು ದುರಾತ್ಮಗಳಾಗಿ ಬರ್ತಾರೆ, ದೆವ್ವಗಳಾಗಿ ಬರ್ತಾರೆ, ರಕ್ತ ಕುಡಿತಾರೆ. ಇವೆಲ್ಲ ಏನಪ್ಪ ಅಂದರೆ ಕಲ್ಪನೆ, ಮನುಷ್ಯನ ಕಲ್ಪನೆ. ಓಕೆ. ದಾರಿ ತಪ್ಪಿಸುವಂಥ ಒಂದು ದುಷ್ಟ ಆಲೋಚನೆಗಳು. ಸೈತಾನ್ ಏನು ಮಾಡಿದ್ದಾನೆಂದರೆ ದಾರಿ ತಪ್ಪಿಸಿದ್ದಾನೆ ಇವರನ್ನು. ಅಂದರೆ ದೆವ್ವಗಳಂದರೆ ಈ ರೀತಿ ಸತ್ತೋದವ್ರು ಬರ್ತಾರಂತೇಳಿ, ಈ ರೀತಿ ಹೇಳಿ ಅಂತೇಳಿ ಅವನ ನಿಜ ಸ್ವರೂಪ ಯಾರಿಗೂ ಅರ್ಥ ಆಗದಂತೆ ಮನುಷ್ಯರ ಹೃದಯಗಳನ್ನು ಮರುಳು ಮಾಡಿದ್ದಾನೆ. ಓಕೆ ಓಕೆ. ಒರಿಜಿನಲ್ ಮುಚ್ಚಿಟ್ಟಿದ್ದಾನೆ, ಒರಿಜಿನಲ್ ಮುಚ್ಚಿಟ್ಟಿದ್ದಾನೆ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅಷ್ಟೇ ಯಾಕೆ ಬೈಬಲ್ ಹಿಡ್ಕೊಂಡಿರುವಂಥ ನಮ್ಮ ಕ್ರೈಸ್ತರಿಗೆ ಅರ್ಥ ಆಗ್ತಾ ಇಲ್ಲ. ನಿಜ ಅಂಕಲ್. ತುಂಬ ಸಲ ಇಲ್ಲಿ ತುಂಬ ಜನ ದೆವ್ವಗಳಿದೆ ಅಂತೇಳಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಬಿಳಿಸ್ತಾ ಇರ್ತಾರೆ, ದುರಾತ್ಮಗಳಿದೆ, ಇಲ್ಲಿ ದೆವ್ವಗಳಿದೆ ಅಂತ. ಇವೆಲ್ಲ ಏನಪ್ಪ ಅಂದರೆ ಅವನಿಗೂ ಗೊತ್ತಿಲ್ಲ, ಅವುಗಳಿಗೂ ಗೊತ್ತಿಲ್ಲ, ಬೀಳೋರ್ಗೂ ಗೊತ್ತಿಲ್ಲ, ಬಿಳಿಸೋನಿಗೂ ಗೊತ್ತಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ದುರಾತ್ಮ ಇವರಲ್ಲಿದೆ. ಓಕೆ. ಇವನು ಬಿಡಿಸ್ತಾ ಇರ್ತಾನಲ್ಲ, ಇವನಲ್ಲಿ ದುರಾತ್ಮ ಇದೆ, ಸೈತಾನ್ ಇದ್ದಾನೆ. ಓಕೆ. ಅವರಲ್ಲೂ ಕೂಡ ಏನಿದೆಪ್ಪ ಅಂತಂದರೆ ಮಾನಸಿಕವಾದಂಥ ರೋಗ ಇದೆ. ಅವರು ಇವರು ಒಂದೇ ಟೀಮ್, ಇದು ದಾರಿ ತಪ್ಪಿಸುವಂಥ ಟೀಮ್. ದುರಾತ್ಮ ಅಂದರೆ ಮತ್ತೆ ಸತ್ತೋದವ್ರು ದೆವ್ವಗಳಾಗಿ ಬರ್ತಾರಂತ ಇವ್ರು ಹೇಳ್ಕೊಳ್ತಾರೆ. ಹೌದು, ಅವರಲ್ಲಿ ಸತ್ತೋದವ್ರು ಬಂದಿರುವಂಥ ಆತ್ಮಗಳಲ್ಲ, ಈ ದುರಾತ್ಮಗಳಿರ್ತಾವಲ್ಲ, ತಳ್ಳಲ್ಪಟ್ಟಂಥ ದುರಾತ್ಮಗಳು. ಓಕೆ. ದೇವರ ಕೆಲಸ ಹಾಳು ಮಾಡೋದಕ್ಕೆ ಮಾಡುತ್ತಿರುವಂಥ ಕೆಲಸಗಳು. ಓಕೆ. ಆ ಬೋಧಕರು ಅವರು. ಅಂಕಲ್, ಸಂದರ್ಭ ಬಂದಿರೋದ್ರಿಂದ, ಅಂದರೆ ಸೈತಾನನ ಬಗ್ಗೆ ಅಲ್ಲ, ಈ ಸಂದರ್ಭ ಆ ರೀತಿಯಾಗಿ ಪ್ರಶ್ನೆ ಹೋಗುತ್ತಿರೋದ್ರಿಂದ ರೀಸೆಂಟಾಗಿ ಆನ್ಲೈನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಬಹಳ ರನ್ ಆಗ್ತಿತ್ತು ಅಂಕಲ್. ಒಂದು ಸ್ತ್ರೀ, ನಾನೇ ಯೇಸು ಕ್ರಿಸ್ತನು, ನನ್ನ ಮೇಲೆ ಯೇಸು ಸ್ವಾಮಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹೀಗೆ ಒಂದು ಸೋಫಾದಲ್ಲಿ, ಒಂದು ದೊಡ್ಡ ಸೋಫಾದಲ್ಲಿ ಕೂತ್ಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡಿದ್ರೆ ಎಲ್ಲರೂ ಬಂದು ಸೇವೆ ಮಾಡ್ತಿದ್ದಾರೆ ಆ ಅಮ್ಮನಿಗೆ. ಆ ಅಮ್ಮ, ನೀನು ಹಾಗಾಗ್ಬಿಡ್ತೀಯ, ನೀನು ಉದ್ಧಾರ ಆಗ್ಬಿಡ್ತೀಯ, ಪರಲೋಕ ಹೇಗಿದೆ ಅಂತ ಇವ್ರು ಪ್ರಶ್ನೆ ಕೇಳ್ತಿದ್ದಾರೆ. ಇವರು ಕೇಳ್ತಾರೆ ಕೆಳಗಡೆ ಕೂತ್ಕೊಂಡು ಭಕ್ತಾದಿಗಳು, ಪರಲೋಕ ಹೇಗಿದೆ ಅಂತಂದ್ರೆ ಹಂಗಿದೆ, ಬೆಳ್ಳಗಿದೆ, ರಕ್ತ ಏನಂತಾರೆ ರತ್ನಗಳು, ಬಂಗಾರ, ಚಿನ್ನ, ರೋಡ್ ಆಗಿದೆ, ದೇವರು ಸಿಂಹಾಸನ, ಇದೆಲ್ಲ ಹೇಳ್ತಿದ್ದಾರೆ. ಇದನ್ನ ಹಿಂಬಾಲಿಸಿಕೊಂಡು ಆ ವಿಡಿಯೋ ಕಾಮೆಂಟ್ಸ್ ನೋಡ್ತೀವಲ್ಲ ಅಂಕಲ್, ಕಾಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೇನ್, ಯೇಸು ಸ್ವಾಮಿ ಬಂದಿದ್ದಾರೆ, ನಂಬಬೇಕು, ಈ ರೀತಿಯಾದಂಥ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಜನ ಇದ್ದಾರೆ ಅಂಕಲ್. ನೋಡಿ, ಇದು ಎಷ್ಟರವರೆಗೂ ಸತ್ಯ ಅಂಕಲ್? ಯಾಕಂದ್ರೆ ವಿಡಿಯೋ, ಆ ಅಮ್ಮ ನಾನೇ ಯೇಸು ಸ್ವಾಮಿ ಅಂತ ಹೇಳ್ತಿದ್ದಾರೆ. ಎರಡನೇದು, ಅದನ್ನ ನೋಡಿ ಪರಲೋಕ ಹೇಗಿದೆ ಅಂತ ಕೇಳೋ ಭಕ್ತಾದಿಗಳು ಕೆಳಗಿದ್ದಾರೆ. ಆ ವಿಡಿಯೋ ನೋಡಿ ಕಾಮೆಂಟ್ಸ್ ಹಾಕುತ್ತಿರುವಂತ ಭಕ್ತರು ತುಂಬಾ ಜನ ಇದ್ದಾರೆ. ಇದು ಎಷ್ಟರವರೆಗೂ ಸತ್ಯ? ಯಾಕಂದ್ರೆ ಕಣ್ಣು ಮುಂದೆ ಅದು ನಡೀತಿದೆ, ನಾನೇ ಯೇಸು ಸ್ವಾಮಿ ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ನಂಬದೇ ಇರೋದಕ್ಕೆ ದರ್ ಇಸ್ ನೋ ಆಪ್ಷನ್. ಸೊ ಇದನ್ನ ಹೇಗೆ ನಾವು ಸ್ವೀಕರಿಸಬೇಕು? ಇವಾಗ ಯೇಸು ಕ್ರಿಸ್ತರು ಈ ಮಾತು ಹೇಳಿದ್ದಾರೆ. ಯೇಸು ಕ್ರಿಸ್ತರು ಇದ್ದಾಗ ನನ್ನ ಹೆಸರಿನ ಮೇಲೆ ಬಹಳ ಮಂದಿ ಬರ್ತಾರಂತ ಹೇಳಿದ್ದಾರೆ. ಹೌದಲ್ವಾ? ಒಂದು ಮಾತಿರುತ್ತೆ, ನಾನೇ ಕ್ರಿಸ್ತನು, ನಾನೇ ಕ್ರಿಸ್ತನೆಂದು ಹೇಳುವ, ನಾನೇ ಕ್ರಿಸ್ತನು ಅಂತ ಹೇಳೋರು ಬರ್ತಾರೆ, ನೀವು ಜಾಗೃತಿಯಿಂದಿರಿ ಅಂತ 1ನೇ ಶತಮಾನದಲ್ಲಿ ಯೇಸು ಪ್ರಭು ಹೇಳಿದ್ದಾರೆ. ಓಕೆ, ಇವಾಗ ಹೇಳಿರೋ ಪ್ರಕಾರ ಇವ್ರ ಮಧ್ಯದಲ್ಲಿ ನಡೀತಾ ಇದೆ. ಎರಡನೇದಾಗಿ ಇವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ, ಇವಾಗ ಈ ಸಮಾಜದಲ್ಲಿ, ಅನ್ಯ ಸಮಾಜದಲ್ಲಿ ನೋಡುವಾಗ ಇಂಥ ದೇವತೆ ಇವ್ರ ಮೈಯಲ್ಲಿ ಬಂತು, ಇಂಥ ದೇವತೆ ಇವ್ರ ಮೈಯಲ್ಲಿ ಬಂತು, ಇಂಥ ದೇವ್ರುಗಳು ಇಂಥವ್ರ ಮೇಲೆ ಬಂದರು ಅಂತೇಳಿ ಇಂಥ ಒಂದು ಸಮಾಜ ಈ ಸಮಾಜದಲ್ಲಿ ಇದೆ. ಅಂದರೆ ಇದೆಲ್ಲ ಏನಪ್ಪ ಅಂದರೆ ಮೂಢನಂಬಿಕೆಗಳು.
ಓಕೆ. ಮೂಢ ನಂಬಿಕೆಗಳು. ಯಾಕಂದರೆ ದೇವರನ್ನ ಯಾರೂ ನೋಡಿಲ್ಲ, ಹೌದು ಅಂಕಲ್. ಸತ್ಯವೇದವನ್ನು ಹಿಡಿದುಕೊಂಡು ನಾವು ನಂಬ್ತಾ ಇದ್ದೀವಿ. ಆದರೆ ಮೂಢನಂಬಿಕೆಯನ್ನು ನಂಬುವಂಥ ಮೂಢ ಜನಾಂಗದವರು ಬಹಳ ಮಂದಿ ಇದ್ದಾರೆ. ಓಕೆ. ಮೂಢತ್ವವನ್ನೇ ನಂಬೋದಕ್ಕೆ ಸಿದ್ಧರಾಗ್ತಾರೆ. ಹ್ಮ್. ಎರಡನೇದಾಗಿ ಈಕೆ ಪರಲೋಕ ಹೀಗಿದೆ ಹಾಗಿದೆ ಅಂತೇಳಿ ಆಕೆ ಮಾತಾಡುವಂಥದ್ದು ಏನಪ್ಪ ಅಂದರೆ ಪ್ರಕಟಣೆ ಗ್ರಂಥ ಓದಿರ್ತಾರಲ್ಲ. ಈ ಪ್ರಕಟಣೆ ಗ್ರಂಥ ಓದುವಾಗ, ಇಲ್ಲಾಂದರೆ ಎಹೆಸ್ಕೇಲನ ಗ್ರಂಥ ಇರುತ್ತೆ, ಎಹೆಸ್ಕೇಲನ ಗ್ರಂಥ ಇಲ್ಲ ಪ್ರಕಟಣೆ ಗ್ರಂಥ ಈ ಓದುವಾಗ ಪರಲೋಕ ಹೀಗೆ ವರ್ಣಿಸಲ್ಪಡುತ್ತೆ, ಹೀಗಿರುತ್ತೆ ಅಂತ ವರ್ಣಿಸಲ್ಪಡುತ್ತೆ. ಎರಡನೇದಾಗಿ ಸಿನಿಮಾ ಕೂಡ ಅಲ್ಲಲ್ಲಿ ತೆಗೆದಿದ್ದಾರೆ, ಪರಲೋಕದ ಬಗ್ಗೆ ಸ್ವಲ್ಪ ತೆಗೆದಿರ್ತಾರೆ. ಆ ತೆಗೆದಿರುವಂಥ ವಿಡಿಯೋಗಳನ್ನು ಪ್ರಕಟಣೆ ಗ್ರಂಥ ಎಹೆಸ್ಕೇಲ್ ಗ್ರಂಥದಲ್ಲಿ ಕೆಲವು ವಚನಗಳನ್ನು ಆಧಾರ ಮಾಡ್ಕೊಂಡು ಹೀಗಿದೆ ಹಾಗಿದೆ ಅಂತೇಳಿ ಇವ್ರು ಹೇಳ್ಬಿಡ್ತಾರೆ. ಓಕೆ. ಆದರೆ ನಿಜವಾಗ್ಲೂ ಈಕೆ ಪರಲೋಕಕ್ಕೆ ಹೋಗಿದ್ದಾಳ, ನಿಜವಾಗ್ಲೂ ಈಕೆ ಯೇಸು ಕ್ರಿಸ್ತನ ಅಂತ ನೋಡುವಾಗ ಈಕೆಯಲ್ಲಿ ದುರಾತ್ಮ ತುಂಬಿಕೊಂಡು, ಈಕೆಯಲ್ಲಿ ದುರಾತ್ಮ ತುಂಬಿಕೊಂಡು ಮಾತನಾಡುವಂಥದ್ದು. ಯಾಕೆಂದ್ರೆ ದುರಾತ್ಮ ಕೂಡ ಎಲ್ಲಿ ಕೂತ್ಕೊಳ್ತಾನಂತ ಇರುತ್ತಂದರೆ ದೇವರ ಆಲಯದಲ್ಲಿ ಕುಳಿತುಕೊಳ್ತಾನಂತ ಇರುತ್ತೆ. ಎಲ್ಲಿ ಒಂದು ಮಾತಿರುತ್ತಲ್ಲ, ನಾನೇ ದೇವರು ಅಂತ ಹೇಳಿಕೊಂಡು, ನಾನೇ ದೇವರಂತ ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲಿ ಕುಳಿತುಕೊಳ್ಳುವಂಥದ್ದು ಅಂತ ಈ ಮಾತು ನೋಡ್ತೀವಿ. ಯಾಕಂದರೆ ಯೇಸು ಕ್ರಿಸ್ತರು ಕೂಡ ಹೇಳಿರುವಂಥದ್ದು ಏನಪ್ಪ ಅಂದರೆ, ನಾನು ಹೋದ್ಮೇಲೆ ಅನೇಕರು ಸುಳ್ಳು ಕ್ರಿಸ್ತರು ಬರ್ತಾರೆ, ಸುಳ್ಳು ಪ್ರವಾದಿಗಳು ಬರ್ತಾರೆ, ನೀವು ಎಚ್ಚರಿಕೆ ಆಗಿರಬೇಕು ಅಂತ ಹೇಳ್ತಾರೆ. ಕ್ರಿಸ್ತನ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಹೇಳ್ತಾರೆ. ಇವೆಲ್ಲ ಎಚ್ಚರಿಕೆ ಹೇಳಿದಾಗಲೂ ಕೂಡ ನಮ್ಮ ಜನ ಮೋಸ ಹೋಗ್ತಾ ಇದ್ದಾರೆ. ಅಂದರೆ ಇವರನ್ನು ಏನು ಅನ್ಬೇಕು ನಾವು? ಇನ್ನೊಂದು ವಿಚಿತ್ರ ಏನಂತಂದ್ರೆ ಅಂಕಲ್, ನೀವು ಯಾವ ಮಾತಾದ್ರೆ ಇವಾಗ ಹೇಳಿದಿರಲ್ಲ, ಸುಳ್ಳು ಬೋಧಕರು ಬರ್ತಾರೆ, ಸುಳ್ಳು ಪ್ರವಾದಿಗಳು ಬರ್ತಾರೆ, ಹೌದು, ಈ ಮಾತುಗಳನ್ನು ಅವರು ಹೇಳ್ತಾರೆ. ಹೌದೌದು, ಅವರು ಹೇಳ್ತಾರೆ. ಅವರು ಏನು ಹೇಳ್ತಾರೆ ಅಂತಂದ್ರೆ, ಸುಳ್ಳು ಪ್ರವಾದಿಗಳು ಬರ್ತಾರೆ, ಎಚ್ಚರಿಕೆ ಆಗಿರಿ ಅಂತ ಅವ್ರು ಹೇಳೋದೇ ಸುಳ್ಳು. ಹೌದೌದು, ಅವರು ಪ್ರಕಟಿಸೋದೇ ಸುಳ್ಳು. ಅವರೇ ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರು. ಅವ್ರೇನು ಹೇಳ್ತಾರೆ, ನೀವು ಎಚ್ಚರವಾಗಿರಿ, ಸುಳ್ಳು ಬೋಧಕರು ಬರ್ತಾರೆ ಎಂಬುದಾಗಿ ನಿಜ ಬೋಧಕರನ್ನ ಸುಳ್ಳು ಬೋಧಕರನ್ನ ಮಾಡ್ಬಿಡ್ತಾರೆ. ಇವಾಗ ಒಬ್ಬ ಕಳ್ಳನು ಕಳ್ತನ ಮಾಡಿರ್ತಾನೆ, ಕಳ್ಕೊಂಡವನು ಕಳ್ಳ ಕಳ್ಳ ಅಂತ ಕೂಗಿದಾಗ ಆ ಕಳ್ಳರ ಜೊತೆಲಿ ಇವನು ಕೂಡ ಕೂಗ್ತಾ ಇರ್ತಾನೆ, ಕಳ್ಳ 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 ಅಂತ ಹೇಳಿ ಇವನು ಕೂಡ ಏನಾಗ್ತಾನೆ, ಅವ್ರ ಜೊತೆಗೆ ಗುಂಪಿನಲ್ಲಿ ಗೋವಿಂದ ಏನು ಅಂತಾರಲ್ಲ, ಆ ರೀತಿ ಜಯಂತ ಇರ್ತಾನೆ. ಅಂತ ಟೀಮ್ ಇದು. ಓಕೆ. ಇವಾಗ ಯಾರು ನಿಜ ಯಾರು ಸುಳ್ಳು ಅನ್ನೋದು ಬೈಬಲ್ ಗ್ರಂಥವನ್ನು ಪರಿಶೋಧನೆ ಮಾಡುವಾಗ ವಾಕ್ಯದ ಮೂಲಕ ಕ್ಲಾರಿಟಿ ಗೊತ್ತಾಗುತ್ತೆ. ಇವಾಗ ಯಾರು ಸುಳ್ಳು ಬೋಧಕರು, ಯಾರು ಒಳ್ಳೆ ಬೋಧಕರು, ನಿಜವಾಗ್ಲೂ ಅವ್ರ ಬೋಧನೆ ಅವರ ಪ್ರವರ್ತನೆ ವಾಕ್ಯದ ಪ್ರಕಾರ ಇದೆಯಾ ಇಲ್ಲೋ ಅಂತ ಗೊತ್ತಾಗಬೇಕಾದ್ರೆ ಅವ್ರ ಬೋಧನೆ ನೋಡಬೇಕಾಗತ್ತೆ. ಎರಡನೇದಾಗಿ ವಚನಗಳನ್ನು ಪರಿಶೋಧನೆ ಮಾಡಬೇಕಾಗುತ್ತೆ, ಅಲ್ಲಿ ಕ್ಲಾರಿಟಿ ಸಿಗುತ್ತೆ. ಅವ್ರು ಬಂದು ಇನ್ನೊಂದು ಕಡೆ ಸುಳ್ಳು ಬೋಧಕರು ಬರ್ತಾರೆ, ಮತ್ತೊಂದು ಕಡೆ ಬರ್ತಾರೆ ಅಂತೇಳಿ ಅವ್ರು ಹೇಳಿದ್ರು, ಅವರ ಬೋಧನೆ, ಅವರ ಪ್ರಾರ್ಥನೆ, ಅವರ ಸೇವೆ ಅವ್ರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ಕಂಡಿಡಿದಾಗ ಖಂಡಿತವಾಗಿ ಗೊತ್ತಾಗುತ್ತೆ ಇಲ್ಲಿ ನಿಜ ಇಲ್ಲಿ ಸುಳ್ಳು ಇದೆ ಅಂತ ಗೊತ್ತಾಗುತ್ತೆ. ಯಾಕೆಂದ್ರೆ ವಾಕ್ಯಗಳಿದೆಯಲ್ಲ, ಇದು ಅದ್ಭುತವಾಗಿ ವಿವರಣೆ ಕೊಡುತ್ತೆ. ಯಾಕಂದ್ರೆ ಈ ಸುಳ್ಳು ಬೋಧಕರ ಹತ್ರ ಹೋಗೋರು 1000 ಜನ ಹೋದ್ರೆ, ಸತ್ಯ ಬೋಧಕರ ಹತ್ರ ಬರೋರು ಕೇವಲ 10 ಜನ 100 ಜನ ಬರ್ತಾರೆ ಅಂತ. ಹೌದು. ಈ 1000 ಜನ ಸುಳ್ಳು ಬೋಧಕರ ಹತ್ರ ಹೋಗಿ ಸತ್ಯ ಬೋಧಕರನ್ನ ಸುಳ್ಳು ಬೋಧಕರ ಅಂತ ಹೇಳ್ತಾರೆ. ಹೌದು, ನಂಬೋದೇ ಇಲ್ಲ ಅಂಕಲ್. ಎಷ್ಟು ಸತ್ಯ, ಎಷ್ಟು ವಚನಗಳನ್ನ ತೋರಿಸಿದ್ರು ಕೂಡ, ವಾಕ್ಯಾನುಸಾರವಾಗಿ ಹೇಳಿದರೂ ಕೂಡ ನೀನು ಸುಳ್ಳೆ. ಹೌದೌದು. ಯಾಕೆಂದರೆ ಇವಾಗ ಜನ ಬಹಳ ಮಂದಿ ಇದ್ದರೆ ಅಲ್ಲಿ ದೇವರಿದ್ದಾರೆ, ದೇವ್ರ ಕೃಪೆ ಇದೆ ಅಂತ ಅಂದುಕೊಳ್ತಾರೆ. ದೇವರ ಕೆಲಸ ಇದೆ, ದೇವರ ಆಶೀರ್ವಾದ ಇರುತ್ತೆ, ಇಲ್ಲಿ ಬಹಳ ಮಂದಿ ಇದ್ದಾರೆ, ಇಲ್ಲಿ ನೋಡಿ ದೊಡ್ಡ ಕೋಟ್ಯಾಧೀಶರು ಬರ್ತಾ ಇದ್ದಾರೆ ಕಾರ್ನಲ್ಲಿ ಬಂಗ್ಲೆಯಲ್ಲಿ ಅಂತೇಳಿ ಒಂದು ರೀತಿಯಲ್ಲಿ ಅಂದ್ಕೊಳ್ತಾರೆ. ಬಹಳ ಮಂದಿ ಇದ್ದಾಗ ಅಲ್ಲಿ ದೇವರ ಆಶೀರ್ವಾದ ಇದೆ ಅಂತ ಈ ರೀತಿ ಆಲೋಚನೆದಲ್ಲಿರ್ತಾರೆ. ಇವಾಗ ಯೇಸು ಕ್ರಿಸ್ತರ ಜೊತೆಯಲ್ಲಿ ಎಷ್ಟು ಜನ ಇದ್ದಾರೆ? ಕೇವಲ 12 ಮಂದಿ. ಅದಕ್ಕಿಂತ ಮುಂಚಿತವಾಗಿ ಅವರು ಸೇವೆ ಮಾಡಿದ್ದು, ಅವರ ಅದ್ಭುತಗಳು ಎಷ್ಟಿದೆ? ಬಹಳ ಇದೆಯಲ್ವಾ. ಅಂದರೆ ಎಲ್ಲಿ ಹೋದರೂ ಕೂಡ ಅದ್ಭುತಗಳು, ಸೂಚಕ ಕ್ರಿಯೆಗಳು ಮಾಡಿದ್ದಾರೆ. ಬೋಧನೆ ಕೂಡ ಅದ್ಭುತವಾಗಿದೆಯಲ್ಲ, ಮಾಡಿದ್ದಾರೆ. ಅದ್ಭುತವಾದಂಥ ಬೋಧನೆ, ಎಲ್ಲ ಅದ್ಭುತಗಳು ಮಾಡಿದ್ದಾರೆ. ಇದರ ಪ್ರಕಾರ ಯೇಸು ಕ್ರಿಸ್ತರನ್ನು ಎಷ್ಟು ಮಂದಿ ಹಿಂಬಾಲಿಸಬೇಕಾಗಿತ್ತು? ಹೌದಂಕ, ಪ್ರಪಂಚನೇ ಹಿಂಬಾಲಿಸಬೇಕಾಗಿತ್ತು ಆತ. ಆಗಿನ ಕಾಲದಲ್ಲಿ ಟೋಟಲ್ ಹಿರಿಯರು, ನಾಯಕರು ಎಲ್ಲರೂ ಒಳಪಡಬೇಕಾಗಿತ್ತು. ನಮ್ಮ ಒಂದು ದೇಶದಲ್ಲಿ ಒಬ್ಬ ಒಳ್ಳೆ ದೇವರ ಸೇವಕರು, ದೇವರ ಭಕ್ತರು, ಇಲ್ಲಾಂದರೆ ದೇವರ ಮಗನು ಬಂದಿದ್ದಾನೆ, ಅವರಿಗೆ ನಾವು ವಿಧೇಯರಾಗೋಣ ಅಂತೇಳಿ ಅದ್ಭುತಗಳನ್ನು ನೋಡಿ, ಸೂಚಕ ಕ್ರಿಯೆಗಳನ್ನು ನೋಡಿ, ಕುಂಟರಿಗೆ ಕಾಲು ಬಂದಿರುವಂಥದ್ದು, ಕುರುಡರಿಗೆ ಕಣ್ಣುಗಳು ಬಂದಿರುವಂಥದ್ದು, ಇದೆಲ್ಲ ಮುಖಾಮುಖಿಯಾಗಿ ಮಾಡಿದಾರಲ್ಲ, ನೇರವಾಗಿ ಮಾಡಿದ್ದಾರೆ. ಮಾಡಿದಾಗ ಇವರೆಲ್ಲರೂ ಆಶ್ಚರ್ಯಪಟ್ಟು ಹಿಂಬಾಲಿಸಬೇಕಾಗಿತ್ತು. ಹೌದು. ಒಂದು ಸಮಯ ಬರುತ್ತೆ, ಎಲ್ಲರೂ ಬಿಟ್ಟು ಹೋಗ್ತಾರೆ. ಕಠಿಣವಾಗಿ ಯೇಸು ಪ್ರಭು ಮಾತಾಡಿದಾಗ ಕೇವಲ 12 ಮಂದಿ ಮಾತ್ರ ಉಳ್ಕೊಳ್ತಾರೆ. ನೀವು ಕೂಡ ನನ್ನನ್ನು ಬಿಟ್ಟು ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಅಂತಂದಾಗ ಪೇತ್ರನು ಹೇಳ್ತಾನೆ, ನೀವು ಜೀವಸ್ವರೂಪನಾದ ದೇವರ ಮಗನು, ನಿಮ್ಮನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗ್ಬೇಕು ಪ್ರಭುವೇ? ಹೌದು.
12 ಜನ ಮಾತ್ರ ನಿಂತ್ಕೊಳ್ತಾರೆ. ಯೇಸು ಕ್ರಿಸ್ತರು ಮರಣ ಹೊಂದಿದಾಗ ಎಷ್ಟು ಜನ? ಸ್ವಲ್ಪ ಜನ. ಹೌದು. ಪರಲೋಕಕ್ಕೆ ಹೋದ್ಮೇಲೆ ಸುವಾರ್ತೆ ಪ್ರಾರಂಭ ಮಾಡೋದು ಕೂಡ ಎಷ್ಟು ಜನ? 12 ಜನ ಅಪೊಸ್ತಲರು ಇರ್ತಾರೆ, ಅವ್ರ ಜೊತೆಗೆ ಒಂದು 100-120 ಜನ ಇರ್ತಾರೆ ಅಷ್ಟೇ ಅಂಕ. ಅಂದರೆ ಯೇಸು ಕ್ರಿಸ್ತರು ಮಾಡಿರುವಂಥ ಎಷ್ಟೋ ಅದ್ಭುತಗಳು, ಸೂಚಕ ಕ್ರಿಯೆಗಳು ಇರುವಾಗ ಸ್ವಲ್ಪ ಮಂದಿ ಇದ್ದಾರಾ ಆತನ ಜೊತೆಯಲ್ಲಿ? ಸ್ವಲ್ಪ ಮಂದಿ ಇದ್ದಾರೆ. ಹಾಗಂತ ದೇವರು ಇವ್ರ ಬಳಿಯಲ್ಲಿ ಇದ್ದಾರಾ, ಲೋಕದ ಬಳಿಯಲ್ಲಿ ಇದ್ದಾರಾ? ಕ್ರಿಸ್ತನ ಬಳಿಯಲ್ಲೇ ಇದ್ದಾರೆ. ಅವ್ರ ಬಳಿಯಲ್ಲೇ ಇದ್ದಾರೆ. ಅವ್ರ ಬಳಿಯಲ್ಲಿ ದೇವರಿದ್ದಾರೆ, ದೇವರ ಆಶೀರ್ವಾದ ಇದೆ, ಪವಿತ್ರ ಆತ್ಮನಿದ್ದಾನೆ, ಅದ್ಭುತಗಳು ನಡೀತಾ ಇದೆ. ಇಲ್ಲೇನಪ್ಪ ಅಂದರೆ ಜನಗಳು ಬಹಳ ಇದ್ದದ್ರಿಂದ ಅಲ್ಲಿ ದೇವರ ಆಶೀರ್ವಾದ ಇದೆ, ಬಹಳ ಮಂದಿ ವ್ಯೂವರ್ಸ್ ಇದ್ದಾರೆ, ಬಹಳ ಮಂದಿ ಹಿಂಬಾಲಿಸ್ತಾ ಇದ್ದಾರೆ, ಅಲ್ಲಿ ದೇವರ ಆಶೀರ್ವಾದ ಇದೆ ಅಂತ ಅಂದುಕೊಂಡ್ರೆ ಅದು ದಾರಿ ತಪ್ಪಿಸುವಂಥ ಮಾರ್ಗ. ಅದು ಸ್ವಲ್ಪ ಜನ ಇದ್ದರೂ ಸತ್ಯ ಇರಬೇಕು. ಓಕೆ, ವಾಕ್ಯ ಸತ್ಯವಾಗಿ ಇರಬೇಕು. ಸ್ವಲ್ಪ ಜನ ಇರ್ಬೋದು, ಇಲ್ಲ ಬಹಳ ಮಂದಿ ಇರ್ಬೋದು, ಬಹಳ ಮಂದಿ ಇರ್ಬೋದು, ಇಲ್ಲ ಸ್ವಲ್ಪ ಮಂದಿ ಇರ್ಬೋದು. ವಾಕ್ಯದ ಪ್ರಕಾರ ಇದೆಯಾ ಇಲ್ವಾ ಅದು ನೋಡಬೇಕು. ಅಂದರೆ ತುಂಬ ಜನ ಸೇವಕರು ಒಂದು 10,000 ಜನ ಇದ್ರೆ ಮೀಟಿಂಗ್ಸಲ್ಲಿ ಹೆಸರಿಟ್ಟು ಕರೀತಾರೆ. ನಿನ್ನ ಹೆಸರು ಇಂಥದ್ದು, ನೀನು ಹಂಗೆ ಹಿಂಗೆ ಹೆಸರಿಟ್ಟು ಕರೆದು ನಿನಗಿಂಥ ಪ್ರಾಬ್ಲಮ್ ಇದೆ, ಈ ಕ್ಷಣದಿಂದ ನಿನಗಿಂಥ ಪ್ರಾಬ್ಲಮ್ ಇರಲ್ಲ, ನಿನಗೆ ಕಣ್ಣು ಕಾಣಿಸ್ತಿಲ್ಲ, ಐ ಮೀನ್ ಕಿಡ್ನಿಯಲ್ಲಿ ನಿನಗೆ ಕಲ್ಲುಗಳಿದ್ದಾವೆ, ಈ ಕ್ಷಣದಿಂದ ನಿನ್ನ ಕಿಡ್ನಿಯಲ್ಲಿ ಕಲ್ಲುಗಳಿಲ್ಲ ಅಂತಾನೆ. ನೆಕ್ಸ್ಟ್ ವೀಕ್ ಬಂದ್ಬಿಟ್ಟು ಅವ್ನು ರಿಪೋರ್ಟ್ ತೋರಿಸ್ತಾನೆ, ಕಲ್ಲುಗಳೆಲ್ಲ ಖತಮ್, ಏನಿರಲ್ಲ. ಇಲ್ಲಿ ಕೂಡ ಒಂದು ಏನು ನಡೀತಾ ಇದೆ ಅಂದರೆ, ಅವನ ಪಕ್ಕದಲ್ಲಿ ಅಂದರೆ ಸೇವಕರ ಪಕ್ಕದಲ್ಲಿ ಸುಮಾರು ಮಂದಿ ಸೇವಕರು ಇರ್ತಾರಲ್ಲ, ಅವ್ರ ಹೆಸರುಗಳೇ ಗೊತ್ತಿರಲ್ಲ ಇವನಿಗೆ. ಚೆನ್ನಾಗಿ ನೀವು ಪರಿಶೋಧನೆ ನೋಡಪ್ಪ, ಪಕ್ಕದಲ್ಲಿದ್ದಂಥ ಸೇವಕರ ಹೆಸರುಗಳೇ ಗೊತ್ತಿರಲ್ಲ. ಎಲ್ಲೋ ಇದ್ದಂಥ ಬಂದಿರ್ತಾರಲ್ಲ ಅವ್ರ ಹೆಸರುಗಳನ್ನು ಕರಿತಾ ಇದ್ದಾನೆ. ನಿನ್ನ ಹೊಟ್ಟೆಯಲ್ಲಿ ಕಿಡ್ನಿಗಳಲ್ಲಿ ಕಲ್ಲುಗಳಿದೆ ಇವೆಲ್ಲ ಹೇಳ್ತಾ ಇದ್ದಾನೆ ಅಂತಂದರೆ ಏನು ನಡೀತಾ ಇದೆ ಅಂದರೆ, ಅವರು ಫೋನ್ ಮಾಡಿರ್ತಾರೆ ಕೆಲಸ. ಓಕೆ, ಫೋನ್ ಮಾಡಿದಾಗ ಮೊಟ್ಟ ಮೊದಲು ಎಲ್ಲಿಂದ ಫೋನ್ ಮಾಡ್ತೀರಾ ಬರ್ಕೊಳ್ತಾರೆ. ನಿಮ್ಮ ಹೆಸರೇನು ಅದನ್ನು ಬರೆದುಕೊಳ್ತಾರೆ. ಯಾವ ಊರು, ಏನು ಪ್ರಾಬ್ಲಮ್ ಇಲ್ಲ ಇದೆಲ್ಲ ಬರೆದುಕೊಳ್ತಾರೆ. ಬರೆದುಕೊಂಡಾಗ ಅವರು ಒಂದು ಮಾತು ಹೇಳ್ತಾರೆ, ನಿಮ್ಮೂರಲ್ಲಿ ಇಂಥ ಮೀಟಿಂಗ್ ಬರ್ತಾ ಇದ್ದೀನಮ್ಮ, ಅಲ್ಲಿಗೆ ಬಂದ್ಬಿಡು. ಓಕೆ, ನಿಮ್ಮೂರಲ್ಲಿ ಇಂಥ ಮೀಟಿಂಗ್, ಇಂಥದ್ದೇನು ಮೀಟಿಂಗ್ ಇದೆ, ಆ ಮೀಟಿಂಗ್ಗೋಸ್ಕರ ನಾನು ಬರ್ತಾ ಇದ್ದೀನಿ, ಅವತ್ತು ಬಂದ್ಬಿಡು, ನಾನು ಪ್ರಾರ್ಥನೆ ಮಾಡ್ತೀನಿ. ಓಕೆ, ಆ ಊರಿಗೆ ಹೋದಾಗ ಇವು 4-5 ಆ ಊರಿಂದ 4-5 ಕಾಲ್ ಬಂದಿರುತ್ತೆ, ಇಲ್ಲಾಂದ್ರೆ ಲೆಟರ್ ಹಾಕಿರ್ತಾರೆ. ಇದು ಬಿಟ್ಟರೆ ಬೇರೆ ಏನಿಲ್ಲ. ಇಲ್ಲಾಂದರೆ ಇನ್ನೊಂದು ಆಪ್ಷನ್ ಏನಪ್ಪ ಅಂದರೆ, ಆ ಸಭೆಯಲ್ಲಿದ್ದವರು ಯಾರೋ ಒಬ್ಬರು ಹೇಳಿರ್ತಾರೆ, ಅಯ್ಯ ಇಂಥವ್ರು ಪ್ರಾಬ್ಲಮಲ್ಲಿ ಇದ್ದಾರಯ್ಯ ಅಂತೇಳಿ ಅವ ಕೂಡ ಹೆಸರು ಬರ್ಕೊಂಡಿರ್ತಾನೆ, ಅವ್ರು ಡೀಟೇಲ್ಸ್ ಕೊಟ್ಟಿರ್ತಾರೆ, ತೊಗೊಂಡಿರ್ತಾನೆ. 3ರಲ್ಲಿ ಒಂದು ನಡೆದಿರುತ್ತೆ. ಒಂದು ಫೋನ್ ಮಾಡಿರ್ತಾರೆ, 2ನೇದಾಗಿ ಲೆಟ್ರ್ ಆದರೂ ಕಳಿಸಿರ್ತಾರೆ, 3ನೇದಾಗಿ ಪಕ್ಕದಲ್ಲಿದ್ದವ್ರು ಯಾರೋ ಬಂದು ಹೇಳಿರ್ತಾರೆ. ಅವಾಗ ಅವ್ರ ಹೆಸರು ಬರ್ಕೊಂಡು ನೆನಪಲ್ಲಿ ಇಟ್ಕೊಂಡು ಸಭೆಯಲ್ಲಿ ನಿಂತ್ಕೊಂಡಾಗ, ಮರಿಯಳೆ ಇಲ್ಲಾಂದರೆ ರೂತಾಳೆ, ನೀನು ಹೊಟ್ಟೆಯಲ್ಲಿ ನೋವಿನಿಂದ ನರಳ್ತಾ ಇದೆಯಲ್ಲ, ಒಂದು ಸಾರಿ ಎದ್ದು ನಿಂತ್ಕೊ ಅಂತಾರೆ. ಅವಾಗ ಎದ್ದು ನಿಂತ್ಕೊಂಡಾಗ ಅಬ್ಬಬ್ಬ ದೇವ್ರು ಕರ್ದ ಉಚ್ಚೆಬ್ಬಿಸ್ತಾರಲ್ಲಿ. ಹೌದಂಗ, ನಿಜವಾಗ್ಲೂ ಅಲ್ಲಿ ದೇವ್ರು ಕರೆದಿದ್ದಾರೆ, ಇವನು ಕರೆದಿದ್ದಾನ? ಇವನ ಕುತಂತ್ರ ಅದು, ದೇವ್ರದಲ್ಲ. ದೇವ್ರು ತಿಳಿಸಿಲ್ಲ, ಜನರನ್ನ ಮರುಳು ಮಾಡೋದಕ್ಕೆ. ನಿಜವಾಗ್ಲೂ ಹೆಸರುಗಳು ಕೂಗ್ತಾ ಇದೆ, ಮತ್ತು ಇವರೆಲ್ಲ ಹೆಸರುಗಳು ಯಾಕೆ ಗೊತ್ತಿಲ್ಲ, ಮತ್ತೆ ಯಾಕೆ ಪೇಪರಲ್ಲಿ ಬರ್ದುಕೊಂಡಿದ್ದಾನೆ? ಹೌದು, ಕರೆಕ್ಟ್. ಲಿಸ್ಟ್ ಯಾಕೆ ಬರ್ದುಕೊಂಡಿದ್ದಾನೆ? ನೀವು ಹೇಳಿದ ಈ ಮಾತು ತುಂಬಾ ಮನಸ್ಸಿಗೆ ಟಚ್ ಆಗ್ತಿದೆ. ಹೌದು, ಹಿಂದೆ ಇರುವಂತ ಸೇವಕರ ಬೋಧಕರ ಹೆಸರುಗಳೇ, ಅವ್ರ ಹೆಸರೇ ಗೊತ್ತಿಲ್ಲ, ಇವ್ರ ಹೆಸರು ಯಾರು, ಎಲ್ಲಿಂದ ಬಂದರು, ಎಲ್ಲ ವಿಚಾರ ಮಾಡ್ತಾನೆ, ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾನೆ. ನಿಜವಾಗ್ಲೂ ಇವನಲ್ಲಿ ಪವರ್ ಇದ್ರೆ ಈ ಡೀಟೇಲ್ಸ್ ಯಾಕೆ ಕಲೆಕ್ಟ್ ಮಾಡ್ಕೊಳ್ಬೇಕು? ಹೌದು, ನಿಜ ನಿಜ, ಹೌದಲ್ವಾ? ನಿಜ. ವೀಕ್ಷಕರೆಲ್ಲರಿಗೂ ಕೂಡ ಈ ಸಂದರ್ಭವಾಗಿ ಒಂದು ಮೂವಿ ಸಜೆಸ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂಕ. ಮೂವಿ ಇದ್ರ ಮೇಲೇನೆ ಒಂದು ಮೂವಿ ತೆಗ್ದಿದ್ದಾರೆ ಅಂಕ. ಒನ್ ಆಫ್ ದಿ ಫೈನೆಸ್ಟ್ ಮೂವಿ ನಾನು ನೋಡಿದ್ದೇನೆ. ಆ ಮೂವಿ ಹೆಸರು ಟ್ರಾನ್ಸ್ ಎಂಬುದಾಗಿ, TRANS, ಟ್ರಾನ್ಸ್. ಹೇಗೆ ಜನರ ಮಧ್ಯದಲ್ಲಿರುವಂಥ ಒಂದು ವ್ಯಕ್ತಿಯನ್ನ ಕರೆದು ಸ್ವಸ್ಥತೆ ಹೆಸರಲ್ಲಿ ಮೋಸ ಮಾಡ್ತಿದ್ದಾರೆ ಜನರನ್ನ ಎಂಬುದಾಗಿ, ಆ ಮೋಸವನ್ನ ಕಣ್ಣಿಗೆ ಕಟ್ಟಿದ ಹಾಗೆ ತೋರಿಸಿದ್ದಾರೆ. ಕಣ್ಣಿಗೆ ಕಟ್ಟಿದ ಹಾಗೆ, ಅದರಲ್ಲೇನು ಮೋಸ ವಂಚನೆ, ಟ್ರಾನ್ಸ್ ಎಂಬುದಾಗಿ ಮೂವಿ. ಒಟ್ಟಿನಲ್ಲಿ ಏನು ನಡೀತಾ ಇದೆ ಅದನ್ನು ತೋರಿಸಿದ್ದಾರೆ. ಕೇರಳ ಮೂವಿ ಅದು. ಕೇರಳ ಮೂವಿ. ಓಕೆ, ನಾನು ನೋಡಿದ್ದೀನಿ. ಕೇರಳ ಮೂವಿ ಅಂಕಲ್ ಅದು, ನೋಡಿದ್ದೀನಿ. ಹೌದು, ಟ್ರಾನ್ಸ್ ಎಂಬುದಾಗಿ ಸುಮಾರು ಒಂದು 2-3 ವರ್ಷದಿಂದ, 4 ವರ್ಷದಿಂದ ರಿಲೀಸ್ ಆಗಿದೆ. ಹೌದು, ನೋಡಿದ್ದೀನಿ ವಿಲ್ಸನ್, ನಾನು ನೋಡಿದ್ದೀನಿ. ಇದು ಈ ಸ್ಟೇಜ್ ಮೂಲಕವಾಗಿ ವೀಕ್ಷಕರೆಲ್ಲರಿಗೂ ಆ ಮೂವಿ ನೋಡ್ಲಿಕ್ಕೆ ನಾನು ಸಜೆಸ್ಟ್ ಮಾಡ್ತೇನೆ. ಯಾಕಂದ್ರೆ ಒಂದ್ಸರಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡ್ಬೇಕು. ಈ ಸಂದರ್ಭದಲ್ಲಿ ನಮ್ಮ ಕ್ರೈಸ್ತರ ಸಮಾಜದಲ್ಲಿ
ದೇವರ ಸೇವಕರ ಮೂಲಕ ನಡೆಯುವಂಥ ಮೋಸಗಳು ಗೊತ್ತಾಗಬೇಕು. ಯಾಕಂದರೆ ಇವರು ಒಳ್ಳೆಯವರೇ, ಅವರ ಹಿಂದೆ ದುರಾತ್ಮನ ಮಾಡುವಂಥ ಕೆಲಸ ನಾವು ಹಿಡಿಬೇಕು, ತಿಳ್ಕೋಬೇಕು. ಸೊ ಓಕೆ, ದೆವ್ವಗಳು ಬರ್ತವೆ, ವಂಚಿಸ್ತವೆ, ಈಗಲೂ ಕೂಡ ನಮ್ಮ ಬಳಿಗೆ ಬಂದು ನಮ್ಮನ್ನು ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಪ್ರಯತ್ನಗಳು ಮಾಡ್ತಾನೆ ಇರುತ್ತೆ, ನಡೀತಾ ಇರುತ್ತೆ. ಸಾಯೋ ತನಕ ನಮ್ಮ ಹೋರಾಟನೂ ಇರುತ್ತೆ. ನಮ್ಮ ಹೋರಾಟನೇ ಅವನ ಜೊತೆಗೆ, ಮನುಷ್ಯರ ಜೊತೆಗೆಲ್ಲ, ಇವ್ರ ಜೊತೆಗೆಲ್ಲ. ನಮ್ಮ ಮುಖ್ಯವಾದ ಹೋರಾಟ ಅವನನ್ನು ಕಂಡಿಡಿದು ಅವನ ಕ್ರಿಯೆಗಳನ್ನು ಲಯ ಮಾಡಬೇಕು. ಲಯ ಮಾಡಬೇಕಾದ್ರೆ ಅದು ದೇವ್ರ ವಾಕ್ಯದ ಮೂಲಕನೇ ಸಾಧ್ಯ. ಸೈತಾನನು ನಮಗೆ ಕಾಣಿಸ್ಬೇಕಂದ್ರೆ ದೇವರ ವಾಕ್ಯ ಪ್ರಾಮುಖ್ಯ. ದೇವ್ರ ವಾಕ್ಯ ನಮ್ಮ ಹೃದಯದಲ್ಲಿದ್ದಾಗ ಸೈತಾನನ ಕ್ರಿಯೆಗಳು ಸುಲಭವಾಗಿ ಅರ್ಥ ಆಗುತ್ತೆ. ಅವಾಗ ನಾವು ಜಾಗೃತಿಯಿಂದ ಇರಬೇಕು. ಓಕೆ, ಸೊ ಥ್ಯಾಂಕ್ ಯು ಅಂಕಲ್. ಯಾಕೆಂದರೆ ಸೈತಾನನ ಕುರಿತು ಅನೇಕರಿಗೆ ಮಾಹಿತಿ ಗೊತ್ತಿಲ್ಲ. ಮುಖ್ಯವಾಗಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಅನೇಕರ ಇದರಲ್ಲಿ ಆ ಬಲೆಯಲ್ಲಿ ಬಿದ್ಕೊಂಡ್ಬಿಟ್ಟಿದ್ದಾರೆ. ನಿಜ. ಸೊ ಅಂಥವ್ರಿಗೆ ಒಳ್ಳೆಯ ಸಂದೇಶವನ್ನು ತಿಳಿಸಿದ್ದೀರಾ. ಈ ಮಾತುಗಳನ್ನು ಕೇಳಿ ಆದರೂ ಕೆಲವರಾದರೂ ಬದಲಾದರೆ ಅದಕ್ಕಿಂತ ಸಂತೋಷ ಬೇರೆ ಇನ್ನೇನು ಇರೋದಿಲ್ಲ. ಪರಲೋಕದಲ್ಲಿ ದೇವರು ಬಹಳ ಸಂತೋಷ ಪಡ್ತಾರೆ. ಸೊ ತುಂಬ ಧನ್ಯವಾದಗಳು ಅಂಕಲ್, ಒಳ್ಳೆಯ ವಿಷಯಗಳನ್ನು, ಸಂಗತಿಗಳನ್ನು ತಿಳಿಸಿದ್ದೀರಿ. ಸೈತಾನನನ್ನು ಕುರಿತು ಇನ್ನೂ ಈ ಥರ ಸೈತಾನನ ಬಗ್ಗೆ ಮಾತಾಡ್ಕೊಂಡ್ರೆ ಬಹಳ ಇದಾವೆ ಅಂಕಲ್, ಬಹಳ ಇದಾವೆ, ಪ್ಲೆಂಟಿ ಇದೆ. ಸೊ ದೇಹವನ್ನು ಹಾಳು ಮಾಡುವಂಥ ಕಾನ್ಸೆಪ್ಟ್ ಅವನದಲ್ಲ, ಅವನ ಕಾನ್ಸೆಪ್ಟ್ ಒಂದೇ ಒಂದು, ಆತ್ಮವನ್ನ ದೇವರಿಂದ ದೂರ ಮಾಡಬೇಕು, ನರಕಕ್ಕೆ ಕರ್ಕೊಂಡು ಹೋಗ್ಬೇಕು. ಸೊ ಅದಕ್ಕೆ ನರಕದಲ್ಲಿ ಈ ದೇವರ ಮಕ್ಕಳು ಎಂಬ ಆತ್ಮಗಳು ನರಳಾಡುವಾಗ ಅವನು ಖುಷಿ ಪಡ್ತಾನೆ, ಅದನ್ನು ನೋಡಿ ಸಂತೋಷ ಪಡ್ತಾನೆ. ನಾನು ಒಬ್ಬನೇ ಅಲ್ಲ, ನನ್ನ ಜೊತೆಗೆ ದೇವರ ಮಕ್ಕಳು ಕೂಡ ಇದ್ದಾರೆ. ಒಂಥರ ಸೈಕೋ, ನೀವು ಹೇಳ್ದಂಗೆ ಸೈಕೋ ಕೆಲಸಗಳೆಲ್ಲ ಮಾಡ್ತಿರ್ತಾನೆ. ಅದೇ. ಸೊ ಸೈತಾನನ ಬಲೆಗೆ ಗುರಿಯಾಗದೆ ಸತ್ಯವನ್ನು ತಿಳಿದುಕೊಂಡು ದೇವರಿಗೋಸ್ಕರ ಬದುಕೋಣ, ಸತ್ಯವನ್ನು ತಿಳಿದುಕೊಳ್ಳೋಣ. ಇಂಥ ಒಳ್ಳೆಯ ಸಂಗತಿಗಳನ್ನು ಸೈತಾನನನ್ನು ಕುರಿತು ಸತ್ಯವೇದದ ಮೂಲಕವಾಗಿ ವಚನಗಳನ್ನು ತೋರಿಸಿ ತಿಳಿಸಿದಂಥ ದೈವ ಸೇವಕರಿಗೂ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ ಅಂಕಲ್. ಸೊ ಇನ್ನು ಮೇಲಾದರೂ ಪ್ರಿಯ ದೇವರ ಮಕ್ಕಳೇ, ಸೈತಾನನು ಹೇಗೆ ಮನುಷ್ಯರನ್ನು ವಂಚಿಸ್ತಾನೆ? ಯಾಕೆಂತಂದರೆ ದೇವರಿಗೋಸ್ಕರ ನಿಲ್ಲಬೇಕು ಅಂತಂದುಕೊಂಡಾಗ ಆಗಲೇ ಸೈತಾನನು ಬಂದು ನಿಮ್ಮ ಹತ್ರ ಕಾರ್ಯ ಮಾಡ್ತಾನೆ. ನೀವು ಲೋಕದಲ್ಲಿರುವುದಾದರೆ ಸೈತಾನನು ನಮ್ಮ ಬಳಿಗೆ ಖಂಡಿತ ಬರುವುದಿಲ್ಲ. ಯಾಕೆಂತಂದರೆ ನಾವು ಆಲ್ರೆಡಿ ಲೋಕದಲ್ಲಿದ್ದೇವೆ, ಅವನು ಹೇಳಿದಂಥ ಮಾತುಗಳನ್ನು ಕೇಳ್ತಿರ್ತೇವೆ. ಆದರೆ ದೇವರಿಗೋಸ್ಕರ ನಿಲ್ಲಬೇಕು ಅಂತಂದಾಗ ಮಾತ್ರ ಸೈತಾನನು ಬಂದು ಕಾರ್ಯಗಳನ್ನು ಮಾಡ್ತಾನೆ. ಹಾಗಾಗಿ ದೇವರಿಗೋಸ್ಕರ ನಿಲ್ಲುವಂಥ ಒಳ್ಳೆಯ ಉದ್ದೇಶವಿದೆಯಾ? ಹಾಗಾದರೆ ಇದಕ್ಕೂ ಕೂಡ ಸಿದ್ಧರಾಗಿ ಸೈತಾನನು ಬಂದು ವಂಚಿಸುತ್ತಾನೆ, ದೇವರಿಂದ ದೂರ ಮಾಡೋದಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಅದನ್ನು ಜಯಿಸುವ ಶಕ್ತಿ ಕ್ರಿಸ್ತನ ಮೂಲಕ ದೇವರು ನಮಗೆ ದಯಪಾಲಿಸಿ. ಯಾಕಂದರೆ ಯೇಸುಸ್ವಾಮಿ ಕೂಡ ಹೇಳ್ತಾರಲ್ಲ, ನೀವಂತೂ ಹೆದರಬೇಡಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಲೋಕದಲ್ಲಿ ನಿಮಗೆ ಕಷ್ಟಗಳು ಉಂಟು, ಸಂಕಟಗಳುಂಟು, ಆದರೆ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ಹಾಗಾಗಿ ಲೋಕವನ್ನು, ಮರಣವನ್ನು, ಸೈತಾನನನ್ನು ಜಯಿಸಿದಂಥ ಕ್ರಿಸ್ತನು ನಮ್ಮ ಬಳಿಯಲ್ಲಿರುವಾಗ ಆತನನ್ನು ನಾವು ಕೂಡ ಜಯಿಸಬೇಕು. ಸೊ ಹಾಗಾಗಿ ಒಳ್ಳೆಯ ಸಂಗತಿಗಳನ್ನು ಈ ದಿನ ನಾವೆಲ್ಲರೂ ಕೇಳಿದ್ದೇವೆ ಎಂಬುದಾಗಿ ನಾನು ನಂಬುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡೋದಕ್ಕೆ ಇಷ್ಟಪಡೋನಾಗಿದ್ದೇನೆ. ನಿಮಗಿರುವಂಥ ಸಂದೇಹಗಳನ್ನು ಕೆಳಗಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಬಹುದು, ಆಡಿಯೋ ಮೆಸೇಜನ್ನು ಕಳುಹಿಸಬಹುದು. ಅದರ ಮೂಲಕವಾಗಿ ನಿಮ್ಮ ಸಂದೇಹಗಳನ್ನು ಕೂಡ ತಿಳಿಸುವಂಥ ಒಂದು ಒಳ್ಳೆಯ ವೇದಿಕೆ ಆಗುತ್ತೆ. ಹಾಗಾಗಿ ಈ ಬೆಳಗು ಬೆಳಗಿಸು, ಆತ್ಮಗಳನ್ನು ರಕ್ಷಿಸು ಎಂಬ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಾರ್ಥಿಸಿ, ಪ್ರಶ್ನೆಗಳಿದ್ದರೆ ನಿಮ್ಮ ಪ್ರಶ್ನೆಗಳನ್ನು ತಿಳಿಸಿ, ನಿಮ್ಮ ಪ್ರಶ್ನೆಗಳಿಗೆ ವಾಕ್ಯಾನುಸಾರವಾದಂಥ ಸಮಾಧಾನವನ್ನು ದೇವರ ಆತ್ಮನ ಮೂಲಕವಾಗಿ ತಿಳಿದುಕೊಳ್ಳೋಣ. ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ದೈವ ಸೇವಕರು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸ್ತಾರೆ. ಎಲ್ಲರೂ ತಲೆಬಾಗಿಸ್ರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಂತವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು. ಮಹೋನ್ನತನಾದಂಥ ನಮ್ಮ ತಂದೆಯೇ, ಸರ್ವಶಕ್ತನಾದಂಥ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳು ತಂದೆ. ಹೌದು ತಂದೆ, ಈ ಸಮಾಜದಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟುತ್ತಾ ಇದೆ. ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ತಂದೆ, ನಿಮ್ಮ ವಾಕ್ಯಗಳನ್ನು ಕಲಿತುಕೊಂಡು ನಿಮ್ಮ ಸೇವೆಯಲ್ಲಿ, ನಿಮ್ಮ ಕಾರ್ಯಕ್ರಮದಲ್ಲಿ ಯಾವಾಗಲೂ ನಿರಂತರ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ನೇರ ಪ್ರಸಾರದಲ್ಲಿ ವೀಕ್ಷಿಸುವಂಥ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನೂ ಹೆಸರುಗಳಿಂದ ಆಶೀರ್ವದಿಸಿ, ಎಲ್ಲರನ್ನೂ ಕಾಪಾಡಿ, ಎಲ್ಲರನ್ನೂ ಕನಿಕರಿಸಿ, ಎಲ್ಲರ ಮಧ್ಯದಲ್ಲಿ ಸಮಾಧಾನ ಸಂತೋಷವನ್ನು ದಯಪಾಲಿಸಿ. ಸೈತಾನನ ಕುತಂತ್ರಕ್ಕೆ ಒಳಪಡದೆ, ಸೈತಾನ್ಗೆ ದಾಸರಾಗದೆ ತಂದೆ
ಅವನ ಕುತಂತ್ರವನ್ನು ಅರ್ಥ ಮಾಡಿಕೊಂಡು ಅವನನ್ನು ಜಯಿಸುವುದಕ್ಕೆ, ಗೆಲ್ಲುವುದಕ್ಕೆ ಶಕ್ತಿಯನ್ನು, ಬಲವನ್ನು, ಆರೋಗ್ಯವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ವಿಲ್ಸನ್ಗೋಸ್ಕರ, ಆತನ ತಂದೆ ತಾಯಿಗಳಿಗೋಸ್ಕರ, ಆತನು ಮಾಡುವಂಥ ಸೇವೆ ಪರಿಚರ್ಯೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಇನ್ನು ಹೆಚ್ಚಾಗಿ ಆತನನ್ನು ಆಶೀರ್ವದಿಸಿ. ಅದೇ ರೀತಿಯಲ್ಲಿ ಸಭೆಯಲ್ಲಿದ್ದಂಥ ಎಲ್ಲ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಕನಿಕರಿಸಿ ಕಾಪಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೆನ್. ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್.